ಹಲೋ ಎವ್ರಿವನ್, ಎಲ್ಲರೂ ಕೂಡ ನಮಸ್ಕಾರ. ನಾನು ನಿಮ್ಮ ಮಂಜುಳಾ ಮ್ಯಾಮ್. ಸೊ ಪ್ರಿಯ ವಿದ್ಯಾರ್ಥಿಗಳೇ, ಈಗಾಗಲೇ ನೀವೇನು ಮಾಡ್ತಾ ಇದ್ದೀರಾ ಅಂದರೆ ಈರಣ್ಣ ಪಟ್ಟಣ ಶೆಟ್ಟಿ ಲರ್ನಿಂಗ್ ಆ್ಯಪಲ್ಲಿ ಕ್ಲಾಸಸ್ಗಳನ್ನು ಕೇಳಿಸ್ಕೊಳ್ತಾ ಇದ್ದೀರಾ. ಸೊ ಹಾಗೆಯೇ ಒಂದೇ ಒಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಹೇಳಿದ್ರೆ, ಈಗ ಆಲ್ರೆಡಿ ನೀವು ಕ್ಲಾಸಸ್ಗಳನ್ನು ಕೇಳಿಸ್ಕೊಳ್ತಾ ಇದ್ದೀರಾ. ಸೊ ಅದರ ಉಪಯೋಗಗಳನ್ನು ಪಡ್ಕೊಳ್ತಾ ಇದ್ದೀರಾ. ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ರೆಫರ್ ಮಾಡಿ ಅವ್ರಿಗೂ ಕೂಡ ಕ್ಲಾಸಸ್ಗಳನ್ನು ತಗೊಳ್ಳೋದಕ್ಕೆ ಸ್ವಲ್ಪ ಪ್ರಮೋಟ್ ಮಾಡಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಸ್ಪೆಷಲ್ ಥಿಂಗ್, ಸೊ ಥಿಯರಿ ಕ್ಲಾಸ್ನ ಜೊತೆಗೆ ನಿಮಗೆ ಪ್ರತಿ ಭಾನುವಾರನೂ ಕೂಡ ಟೆಸ್ಟ್ ಸೀರೀಸ್ಗಳಿರುತ್ತೆ. ಆ ಟೆಸ್ಟ್ ಸೀರೀಸ್ಗಳನ್ನು ನೀವು ಅಟೆಂಡ್ ಮಾಡ್ಬೋದು. ಓಕೆ ಸರಿ, ಹಾಗಾದರೆ ನಮ್ಮ ಲಾಸ್ಟ್ ವಿಡಿಯೋದಲ್ಲಿ ನಾವು ಯಾವುದ್ರ ಬಗ್ಗೆ ಸ್ಟಡಿ ಮಾಡಿದ್ವಿ ಅಂತ ಗೊತ್ತಿದೆಯಾ? ಲಾಸ್ಟ್ ವಿಡಿಯೋದಲ್ಲಿ ನಾವು ಯಾವುದ್ರ ಬಗ್ಗೆ ಸ್ಟಡಿ ಮಾಡಿದ್ವಿ ಅಥವಾ ಯಾವ ಕಾನ್ಸೆಪ್ಟ್ ಬಗ್ಗೆ ಸ್ಟಡಿ ಮಾಡಿದ್ವಿ ಅಂತ ಹೇಳಿದ್ರೆ, ಸೊ ಕಣನಂಗಗಳ ಬಗ್ಗೆ ಹೇಳಿದ್ವಿ ಅಲ್ವಾ? ಅದರಲ್ಲಿ ಮೈಟೋಕಾಂಡ್ರಿಯಾ, ಗಾಲ್ಗಿ ಕಾಂಪ್ಲೆಕ್ಸ್, ಲೈಸೋಸೋಮು ಈ ಥರದೆಲ್ಲ ಕಣನಂಗಗಳೇ ಆಗಿತ್ತು. ಇನ್ನೊಂದು 3-4 ಕಣನಂಗಗಳು ಹಾಗೆ ಬಾಕಿ ಉಳ್ಕೊಂಡಿತ್ತು. ಹೌದಾ? ಸರಿ, ಅದರಲ್ಲಿ ಈಗ ನಾವು ಈ ಸೆಕೆಂಡ್ ಪೋರ್ಷನ್ಸಲ್ಲಿ ಹೇಳ್ತಾ ಇರೋದು ಸೆಂಟ್ರಿಯೋಲ್ ಅಂತ, ಸೆಂಟ್ರಿಯೋಲ್ಗಳು ಅಂತ. ಸೊ ಒಂದು ನೆನ್ಪಿಟ್ಕೋಬೇಕು, ಸೆಂಟ್ರಿಯೋಲ್ ಅಂದರೆ ಏನು, ಎಲ್ಲಿ ಕಂಡು ಬರುತ್ತೆ, ಯಾವ ಕೋಶದಲ್ಲಿ ಮಾತ್ರ ಕಂಡು ಬರುತ್ತೆ ಅಂತ. ರೈಟ್? ಒಂದು ನೆನ್ಪಿಟ್ಕೊಳ್ಳಿ, ಸೆಂಟ್ರಿಯೋಲ್ ಅಂತ ಅನ್ನೋದು ಕೇವಲ ಪ್ರಾಣಿ ಕೋಶದಲ್ಲಿ ಮಾತ್ರ ಕಂಡುಬರುತ್ತೆ. ಯಾವ ಕೋಶದಲ್ಲಿ ಮಾತ್ರ ಕಂಡುಬರುತ್ತೆ? ಪ್ರಾಣಿ ಕೋಶದಲ್ಲಿ ಮಾತ್ರ ಕಂಡುಬರುತ್ತೆ. ಸಸ್ಯ ಕೋಶದಲ್ಲಿ ಕಂಡು ಬರೋದಿಲ್ಲ ಅಂತ. ಪ್ರಾಣಿ ಕೋಶದಲ್ಲಿ ಮಾತ್ರ ಕಂಡುಬರುತ್ತೆ, ಸಸ್ಯ ಕೋಶದಲ್ಲಿ ಕಂಡು ಬರೋದಿಲ್ಲ. ಹಾಗಾದರೆ ಯಾಕೆ ಅಂತ ಹೇಳ್ಬಿಟ್ಟು ಅದು ವರ್ಕರ ನೋಡಿದ್ಮೇಲೆ ನಮಗೆ ಗೊತ್ತಾಗ್ಬಿಡತ್ತೆ. ಓಕೆ ಸರಿ, ಹಾಗಾದರೆ ಯೂಶುವಲ್ ಆಗಿ ಸೆಂಟ್ರಿಯೋಲ್ ಹೇಗಿರುತ್ತೆ ಅಂತ ಕೇಳಿದ್ರೆ ಈ ಥರ ಒಂದಿಷ್ಟು ಸ್ಟಿಕ್ಸ್ ಅಂದರೆ ಕಡ್ಡಿಗಳನ್ನು ಒಂದ್ರ ಪಕ್ಕ ಜೋಡಿಸಿ ಗುಡ್ಡೆ ಮಾಡಿ ಇಟ್ಟಿರ್ತೀವಲ್ಲ, ಹಾಗೆ ಕಾಣಿಸ್ತಾ ಇರುತ್ತೆ. ಇದು ಒಂದು ಸೆಂಟ್ರಿಯೋಲ್ನ ಸ್ಟ್ರಕ್ಚರ್. ಇಂಥ ಸೆಂಟ್ರಿಯೋಲ್ ಕಂಡುಬರೋದು ಕೇವಲ ಎಂಥ ಕೋಶದಲ್ಲಿ ಮಾತ್ರ? ಸಸ್ಯಕೋಶದಲ್ಲಿ ಮಾತ್ರ. ಸಸ್ಯಕೋಶದಲ್ಲಿ ಮಾತ್ರ ಕಂಡುಬರುವಂಥ ಇಂಥ ಸೆಂಟ್ರಿಯೋಲ್ನ ಉಪಯೋಗ ಆದರೂ ಏನು ಅಂತ. ಬೇಸಿಕಲಿ ಈ ಸೆಂಟ್ರಿಯೋಲ್ ಏನಿದೆ, ಈ ಸೆಂಟ್ರಿಯೋಲ್ ಪ್ರಾಣಿ ಕೋಶದಲ್ಲಿ ಕೋಶ ವಿಭಜನೆ ಆಗಬೇಕಾದ್ರೆ, ಒಂದು ಜೀವಕೋಶ ಇದ್ದಿದ್ದು ತನ್ನಂತಾನು ಡಿವೈಡ್ ಮಾಡಿಕೊಂಡು 2 ಮರಿಕೋಶಗಳಿಗೆ ಜನ್ಮವನ್ನು ಕೊಡುತ್ತೆ ಅಲ್ವಾ? ಈ ಥರ ಡಿವೈಡ್ ಆಗೋದಕ್ಕೆ ಹೆಲ್ಪ್ ಮಾಡುವಂಥ ಮೇನ್ ಕಣನಂಗ ಅಂತ ಹೇಳಿದ್ರೆ ಅದು ಸೆಂಟ್ರಿಯೋಲ್ ಅಂತ. ಹೇಗೆ? ಕೋಶ ವಿಭಜನೆ ಆಗಬೇಕಾದ್ರೆ ಕ್ರೋಮೋಸೋಮ್ಸ್ಗಳು ಡಿವೈಡ್ ಆಗಬೇಕಲ್ವಾ? ಸೊ ಕ್ರೋಮೋಸೋಮ್ ಹೀಗಿರುತ್ತೆ, ಈ ಕ್ರೋಮೋಸೋಮು ಡಿವೈಡ್ ಆದ್ರೇ ಕೋಶದಲ್ಲಿ ಅನುವಂಶ ವಸ್ತು ವಿಭಜನೆ ಆದ ಹಾಗೆ. ಸೊ ಈ ಕ್ರೋಮೋಸೋಮ್ ಡಿವೈಡ್ ಆಗಲಿಕ್ಕೆ ಈ ಸೆಂಟ್ರಿಯೋಲ್ ತನ್ನ ಆಕಾರವನ್ನು ಚೇಂಜ್ ಮಾಡಿಕೊಂಡು ಈ ಥರ ಕದಿರಿನ ಎಳೆಗಳು ನಾರಿನ ಥರ ರೂಪವನ್ನು ಪಡ್ಕೊಂಡು, ಸೊ ಈ ಕಡೆ ತುದಿಗಳನ್ನ ಹಿಡ್ಕೊಂಡು ಜೋರ ಎಳೆದು ಇವೆರಡನ್ನ ವಿಭಜನೆ ಮಾಡಿ ಇದೇ ಒಂದು ಕೋಶ ಮಾಡಿಬಿಡುತ್ತೆ. ಓಕೆ, ದಟ್ಸ್ ವೈ ಇದನ್ನ ಕೋಶ ವಿಭಜನಾಕಾರಿ ಅಂತ ಹೇಳಿ ಕರೀತಾರೆ, ಸೆಲ್ ಡಿವೈಡರ್ ಅಂತ ಹೇಳಿ ಕರೀತಾರೆ. ಓಕೆ, ಹಾಗಾದರೆ ಏನು ಕೆಲಸ ಮಾಡುತ್ತೆ ಇದು? ಪರ್ಟಿಕ್ಯುಲರ್ ಆಗಿ ಕೇವಲ ಪ್ರಾಣಿ ಕೋಶದಲ್ಲಿ ಮಾತ್ರ ಕಂಡು ಬಂದಿದ್ದು, ಕೋಶ ವಿಭಜನೆಯಾಗುವಾಗ ಕ್ರೋಮೋಸೋಮ್ ಅನ್ನು ಬೇರ್ಪಡಿಸಲು ಸೆಂಟ್ರಿಯೋಲ್ ತನ್ನ ಆಕಾರ ಬದಲಿಸಿ ಏನಾಗಿ ಪರಿವರ್ತನೆ ಹೊಂದುತ್ತೆ? ಕದಿರಿನ ಎಳೆ ಅಥವಾ ಅದನ್ನ ಇಂಗ್ಲಿಷಲ್ಲಿ ಸ್ಪಿಂಡಲ್ ಫೈಬರ್ ಅಂತ ಹೇಳಿ ಕರೀತಾರೆ. ಸ್ಪಿಂಡಲ್ ಫೈಬರ್ಗಳಾಗಿ ಬದಲಾವಣೆ ಹೊಂದುತ್ತದೆ. ದಟ್ಸ್ ವೈ ಈ ಸೆಂಟ್ರಿಯೋಲ್ಗೆ ಒಂದು ನಿಕ್ ನೇಮ್ ಇದೆ. ಏನಂತ? ಕೋಶ ವಿಭಜನಾಕಾರಿ ಅಂತ.
ಕೋಶ ವಿಭಜನಾಕಾರಿ ಅಥವಾ ಸೆಲ್ ಡಿವೈಡರ್ ಅಂತ ಹೇಳಿ ಕರೀತಾರೆ. ಸೆಲ್ ಡಿವೈಡರ್ ಅಂತ. ಕೋಶ ವಿಭಜನಾಕಾರಿ ಅಂದರೆ ಸೆಲ್ ಡಿವೈಡರ್. ಅಂದರೆ ಒಂದು ಗೊತ್ತಾಯಿತು, ಪ್ರಾಣಿ ಕೋಶದಲ್ಲಿ ಮಾತ್ರ ಕಂಡು ಬಂದಿದ್ದು, ಕೋಶ ವಿಭಜನೆ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದೆ, ರೈಟ್. ಅದಕ್ಕೆ ಇದನ್ನ ಕೋಶ ವಿಭಜನಾಕಾರಿ ಅಂತ ಹೇಳಿ ಕರೀತಾರೆ ಅಂತ. ಈಗ ಪ್ರಶ್ನೆ ಏನು ಅಂದರೆ, ಸಸ್ಯಕೋಶದಲ್ಲಿ ಕೂಡ ಕೋಶ ವಿಭಜನೆ ಆಗತ್ತೆ. ಯಾವುದೇ ಒಂದು ಜೀವಿಯಲ್ಲಿ ಕೋಶ ವಿಭಜನೆ ಆಗೋದ್ರಿಂದನೇ ಅದರ ಬೆಳವಣಿಗೆ ಆಗತ್ತೆ ಅಂತ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್, ನಮ್ಮ ಚರ್ಮ ಕಿತ್ತೋಗಿದೆ ಗಾಯ ಆಗಿ ಅಂತ ಹೇಳಿದ್ರೆ ಹೊಸದಾಗಿ ಚರ್ಮ ಬೆಳೆಯುತ್ತೆ. ರೀಸನ್ ಏನು? ಕೋಶ ವಿಭಜನೆ ಆಗಿ ಹೊಸ ಚರ್ಮ ಬಂದಿದೆ ಅಂತ. ಅದೇ ಥರನೇ ಸಸ್ಯಗಳಲ್ಲೂ ಕೂಡ ನಾವು ಭಾಗಗಳನ್ನು ಕಟ್ ಮಾಡಿದ್ರೆ ವಾಪಸ್ ಬೆಳೆಯುತ್ತೆ. ಸಸ್ಯವೂ ಕೂಡ ಇಷ್ಟೇ ಎತ್ತರದಿಂದ ತುಂಬ ಎತ್ತರವಾಗಿ ಬೆಳೆಯುತ್ತೆ. ಕಾರಣ ಕೋಶ ವಿಭಜನೆ ಅಂತ. ಆದರೆ ಸಸ್ಯಗಳಲ್ಲಿ ಕೋಶ ವಿಭಜನೆ ಮಾಡಲಿಕ್ಕೆ ಸೆಂಟ್ರಿಯೋಲೇ ಇಲ್ಲ, ಆದರೂ ಹೇಗೆ ಬೆಳೆಯುತ್ತೆ? ಸಿಂಪಲ್, ಸಸ್ಯಗಳಲ್ಲಿ ಕೋಶ ವಿಭಜನೆ ನಡೆಯುತ್ತೆ, ಆದರೆ ಸೆಂಟ್ರಿಯೋಲ್ ಇರಲ್ಲ. ಬದಲಾಗಿ ಕೋಶ ವಿಭಜನೆಗಾಗಿ ಸೈಟೋಕೈನಿನ್ ಅನ್ನುವಂಥ ವಿಶೇಷವಾದ ಹಾರ್ಮೋನೇ ಇರುತ್ತೆ. ಸಸ್ಯಗಳಲ್ಲಿ ಕೋಶ ವಿಭಜನೆಗಾಗಿ ಸೆಂಟ್ರಿಯೋಲ್ ಇರೋದಿಲ್ಲ, ಬದಲಾಗಿ ಸೈಟೋಕೈನಿನ್ ಅನ್ನುವಂಥ ಹಾರ್ಮೋನ್ಸ್ ಇರುತ್ತೆ. ಇದು ಬೆಳವಣಿಗೆಯನ್ನು ವೃದ್ಧಿಸುತ್ತೆ. ಸೈಟೋ ಇನ್ ದ ಸೆನ್ಸ್ ಸೆಲ್, ಕೈನ್ ಅಂದರೆ ವಿಭಜನೆ ಅಂತ. ಸೈಟೋಕೈನಿನ್ ಅನ್ನುವಂಥ ಹಾರ್ಮೋನ್ ಕೋಶವನ್ನು ವಿಭಜನೆ ಮಾಡುವಂಥ ಕೆಲಸವನ್ನು ಮಾಡುತ್ತೆ. ಓಕೆ, ಇನ್ನೊಂದು ಪಾಯಿಂಟ್ ಕೇಳ್ತಾರೆ, ಹಾಗಾದರೆ ನಮ್ಮ ದೇಹದಲ್ಲಿರೋ ಎಲ್ಲ ಜೀವಕೋಶಗಳು ವಿಭಜನೆ ಆಗತ್ತಾ? ಎಸ್, ಆಗತ್ತೆ. ಆದರೆ ಮನುಷ್ಯನ ದೇಹದಲ್ಲಿ ನ್ಯೂರಾನ್ ಅಂತ ಏನಿದೆ, ನ್ಯೂರಾನ್, ಈ ನ್ಯೂರಾನ್ ಅಥವಾ ನರಕೋಶ ಅಂದರೆ ಮೆದುಳಿನ ಜೀವಕೋಶ ಇದೆ ಅಲ್ವಾ, ಈ ನ್ಯೂರಾನ್ ಮಾತ್ರ ಎಂದಿಗೂ ಕೋಶ ವಿಭಜನೆ ಹೊಂದೋದಿಲ್ಲ. ಕಾರಣ ಅದ್ರ ಒಳಗಡೆ ಸೆಂಟ್ರಿಯೋಲೇ ಇಲ್ಲ. ಓಕೆ, ಇದನ್ನು ಕೇಳ್ತಾರೆ, ಮನುಷ್ಯನ ದೇಹದಲ್ಲಿ ಕೋಶ ವಿಭಜನೆ ಹೊಂದದೇ ಇರುವ ಜೀವಕೋಶ ಯಾವುದು ಅಂತ. ಕೋಶ ವಿಭಜನೆ ಹೊಂದದೇ ಇರುವ ಜೀವಕೋಶ ಅಂತ ಹೇಳಿದ್ರೆ ದಟ್ಸ್ ನನ್ ಅದರ್ ದ್ಯಾನ್ ನ್ಯೂರಾನ್ ಅಥವಾ ನರಕೋಶ ಅಂತ. ಓಕೆ, ನೆಕ್ಸ್ಟ್, ಇದು ಪ್ರಾಣಿ ಕೋಶದಲ್ಲಿ ಮಾತ್ರ ಕಂಡುಬರೋದು. ಅದೇ ಥರನೇ ಸಸ್ಯಕೋಶನೂ ಕೂಡ ಇದೆ. ಸಸ್ಯಕೋಶದಲ್ಲೂ ಕಂಡುಬರುವಂಥ ಕಣದಂಗಗಳಿದೆ. ಓಕೆ, ಸೊ ಈಗ ನಾವು ಯಾವುದ್ರ ಬಗ್ಗೆ ಹೇಳಿದ್ವಿ ಅಂದರೆ ಸೆಂಟ್ರಲ್ ಬಗ್ಗೆ ಹೇಳಿದ್ವಿ, ಪ್ರಾಣಿಗಳಲ್ಲಿ ಮಾತ್ರ. ಅದೇ ಥರನೇ ಸಸ್ಯಗಳಲ್ಲೂ ಕೂಡ ಕಂಡುಬರ್ತಕ್ಕಂಥ ಒಂದು ವಿಶೇಷವಾದ ಕಣದಂಗ ಇದೆಯಂತೆ. ಯಾವುದಾದ್ರೂ ಸಸ್ಯಗಳಲ್ಲಿ ಮಾತ್ರ ಕಂಡುಬರೋ ವಿಶೇಷ ಕಣದಂಗ? ರಸಧಾನಿ ಅಂದರೆ ವ್ಯಾಕ್ಯೂಲ್ ಅಂತ. ಓಕೆ, ಹೌದು. ಈ ರಸಧಾನಿ ಅಥವಾ ವ್ಯಾಕ್ಯೂಲನ್ನು ಕಂಡುಹಿಡಿದವರಾದರೂ ಯಾರು ಅಂತ? ಯಾರಿರ್ಬೋದು ಈ ರಸಧಾನಿ ಅಥವಾ ವ್ಯಾಕ್ಯೂಲನ್ನು ಐಡೆಂಟಿಫೈ ಮಾಡಿದವರು? ಸೊ ರಸಧಾನಿಯನ್ನು ಆ್ಯಕ್ಚುಲಿ ನೋಡಿ, ಈ ಸೆಂಟ್ರಿಯೋಲನ್ನು ಕಂಡುಹಿಡಿದಂಥ ವಿಜ್ಞಾನಿ ಬಂದ್ಬಿಟ್ಟು ವ್ಯಾನ್ ಬೆಂಡೆನ್ ಅಂತ. ಅದೇ ಥರನೇ ಈ ರಸಧಾನಿಯನ್ನು ಕಂಡುಹಿಡಿದಂಥ ವಿಜ್ಞಾನಿ ಬಂದು ಲಿವನ್ ಹಾಕ್. ಹಾಗಾದರೆ ಈ ರಸಧಾನಿ ಅಥವಾ ವ್ಯಾಕ್ಯೂಲ್ ಕಂಡುಬರೋದು ಕೇವಲ ಎಲ್ಲಿ ಮಾತ್ರ? ಸಸ್ಯಕೋಶದಲ್ಲಿ ಮಾತ್ರ ಕಂಡುಬರುತ್ತೆ. ಪ್ರಾಣಿ ಕೋಶದಲ್ಲಿ ಇರೋದಿಲ್ಲ. ಹಾಗಾದರೆ ಯಾಕೆ ಅನ್ನೋದೇ ಪ್ರಶ್ನೆ. ಓಕೆ, ಈಗ ನೋಡಿ, ನಾವೊಂದು ಪ್ರಾಣಿ ಜೀವಕೋಶನ ಬರೆದ ತಕ್ಷಣವಾಗಿ ಒಂದು ಕೋಶ ಕೇಂದ್ರವನ್ನು ಬರಿತೀವಿ. ಆದರೆ ಸಸ್ಯಕೋಶವನ್ನು ಬರೆದಾಗ ನಾವು ತಕ್ಷಣವಾಗಿ ಏನು ಬರೆಯೋದಿಲ್ಲ. ಒಂದು ಸಸ್ಯಕೋಶ ಬರೆದಿದ್ದೀವಿ ಅಂತ ಹೇಳಿದ್ರೆ ಸಸ್ಯಕೋಶನ ಬರೆದ ತಕ್ಷಣ ಕೋಶ ಕೇಂದ್ರ ಬರೆಯಲ್ಲ, ಬದಲಾಗಿ ಒಂದು ಖಾಲಿ ಜಾಗವನ್ನು ಹೀಗೆ ಬರಿತೀವಿ. ಓಕೆ, ಈ ಖಾಲಿ ಜಾಗನೇ ರಸಧಾನಿ ಅಂತ ಹೇಳಿಬಿಟ್ಟು. ಹಾಗಾದರೆ ಈ ಖಾಲಿ ಜಾಗ ಇರ್ತಕ್ಕಂಥ ರಸಧಾನಿ ಏನು ಕೆಲಸ ಮಾಡತ್ತೆ? ಆ್ಯಕ್ಚುಲಿ ಇದು ಖಾಲಿ ಸ್ಪೇಸ್ ಅಲ್ಲ. ಇದ್ರ ಒಳಗಡೆ ಜೀವಕೋಶಕ್ಕೆ ಅವಶ್ಯಕತೆ ಇರ್ತಕ್ಕಂಥ ಅಥವಾ ಜೀವಕೋಶದಲ್ಲಿ ಹೆಚ್ಚುವರಿಯಾಗಿರ್ತಕ್ಕಂಥ ನೀರು ಮತ್ತು ಲವಣಾಂಶಗಳನ್ನು ಸಂಗ್ರಹಣೆ ಮಾಡ್ಕೊಂಡಿರುತ್ತೆ. ಓಕೆ, ನಮಗೊಂದು ಗೊತ್ತಿರಲಿ,
ಪ್ರಾಣಿಗಳು ತಮ್ಮ ಆಹಾರವನ್ನ ತಾವೇ ತಯಾರು ಮಾಡ್ಕೊಳ್ಳೋದಿಲ್ಲ, ಯಾಕಂದ್ರೆ ಪ್ರಾಣಿಗಳು ಪರಾವಲಂಬಿಗಳಾಗಿರುತ್ತೆ. ಆದ್ರೆ ಸಸ್ಯಗಳು ತಮ್ಮ ಆಹಾರವನ್ನ ತಾವೇ ಪ್ರಿಪೇರ್ ಮಾಡ್ಕೊಳ್ಳುತ್ತೆ. ಸಸ್ಯಗಳು ಏನು ಮಾಡುತ್ತೆ, ತನ್ನ ಆಹಾರವನ್ನ ತಾನೇ ಪ್ರಿಪೇರ್ ಮಾಡ್ಕೊಳ್ಳುವಂಥ ಕೆಪಾಸಿಟಿಯನ್ನು ಹೊಂದಿರುತ್ತೆ. ಓಕೆ, ಸರಿ, ತನ್ನ ಆಹಾರವನ್ನ ತಾನೇ ಪ್ರಿಪೇರ್ ಮಾಡ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೋಸ್ಕರ, ತನ್ನ ಆಹಾರವನ್ನ ತಾನೇ ಉತ್ಪತ್ತಿ ಮಾಡ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸೊ ಈ ಒಂದು ಪ್ರಾಣಿ ಕೋಶದಲ್ಲಿ ರಸದಾನಿ ಅವಶ್ಯಕತೆ ಇದೆ. ಆದರೆ ಪ್ರಾಣಿ ಕೋಶದಲ್ಲಿ ರಸದಾನಿ ಅವಶ್ಯಕತೆ ಇಲ್ಲ, ಸಸ್ಯ ಕೋಶದಲ್ಲಿ ರಸದಾನಿ ಅವಶ್ಯಕತೆ ಇದೆ. ಒಂದು ಸೆಕೆಂಡ್. ಓಕೆ, ಕಾರಣ ಸಸ್ಯಗಳೆಲ್ಲವೂ ಕೂಡ ಸ್ವಾವಲಂಬಿ ಪೋಷಣೆ ಅಥವಾ ಸ್ವಪೋಷಕ ಜೀವಿಗಳಾಗಿರುತ್ತೆ. ಎಂಥ ಜೀವಿಗಳಾಗಿರುತ್ತೆ? ಸ್ವಪೋಷಕ ಅಂದ್ರೆ ಆಟೋಟ್ರೋಪಿಕ್ ನ್ಯೂಟ್ರಿಷನ್ ಅಂತ ಹೇಳಿ ಕರೀತಾರೆ. ಆಟೋಟ್ರೋಪಿಕ್ ನ್ಯೂಟ್ರಿಷನ್ ಅಂದ್ರೆ ಮೀನಿಂಗ್ ಏನು? ತನ್ನ ಆಹಾರವನ್ನ ತಾನೇ ಪ್ರಿಪೇರ್ ಮಾಡ್ಕೊಳ್ಳುವಂತ ಸಸ್ಯಗಳು ಅಂತ ಹೇಳಿ ಅರ್ಥ ಅಲ್ವಾ? ಹಾಗಾದ್ರೆ ಆಹಾರವನ್ನ ಉತ್ಪತ್ತಿ ಮಾಡಬೇಕು ಅಂದ್ರೆ ಸಸ್ಯಗಳಿಗೆ ಒಂದಿಷ್ಟು ವಸ್ತುಗಳ ಅವಶ್ಯಕತೆ ಇದೆ. ಅದು ನೀರು, ಕಾರ್ಬನ್ ಡೈಆಕ್ಸೈಡ್, ಸೂರ್ಯನ ಬೆಳಕು ಅಲ್ವಾ? ಈಗ ಕಾರ್ಬನ್ ಡೈಆಕ್ಸೈಡ್ ಅಂತೂ ವಾತಾವರಣದಲ್ಲಿ ತಗೋಬಿಡತ್ತೆ ಯಾವಾಗ ಬೇಕೋ ಆವಾಗ. ಆದ್ರೆ ನೀರನ್ನ ಸಸ್ಯಗಳಿಗೆ ಯಾವಾಗ ಸಿಗತ್ತೋ ಆಗ್ಲೇ ಸ್ಟಾಕ್ ಮಾಡಿ ಇಟ್ಕೋಬೇಕು. ದಟ್ಸ್ ವೈ ಸಸ್ಯಗಳಲ್ಲಿ ಹೆಚ್ಚುವರಿಯಾಗಿರುವಂತ, ಸಸ್ಯ ಕೋಶಗಳಲ್ಲಿ ಹೆಚ್ಚಾಗಿರುವಂತ ನೀರು ಮತ್ತೆ ಲವಣಾಂಶಗಳನ್ನ ತನ್ನ ಒಳಭಾಗದಲ್ಲಿ ಏನ್ ಮಾಡ್ಕೊಂಡಿರುತ್ತೆ? ಇದು ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ. ಸಸ್ಯ ಕೋಶದಲ್ಲಿ ಹೆಚ್ಚುವರಿಯಾದ ನೀರು ಮತ್ತೆ ಲವಣಾಂಶಗಳನ್ನ ತನ್ನಲ್ಲಿ ಸಂಗ್ರಹಣೆ ಮಾಡ್ಕೊಂಡಿರತ್ತೆ. ಸಂಗ್ರಹಣೆ ಮಾಡ್ಕೊಂಡಿರೋದ್ರಿಂದ ಇದನ್ನ ಜೀವಕೋಶದ ಸಂಗ್ರಹಣಾ ಕೊಠಡಿ ಅಂತ ಕರೀತಾರೆ. ಸಸ್ಯ ಕೋಶಕ್ಕೆ ಅವಶ್ಯಕವಾದ ನೀರು ಮತ್ತೆ ಲವಣಾಂಶವನ್ನ ಸಂಗ್ರಹಣೆ ಮಾಡಿಕೊಂಡು ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಕೊಳ್ಳುತ್ತೆ. ದಟ್ಸ್ ವೈ ಇದನ್ನ ಸ್ಟೋರ್ ರೂಮ್ ಆಫ್ ದ ಸೆಲ್ ಅಂತಾರೆ. ನಮ್ಮ ಮನೇಲೂ ಕೂಡ ಹಾಗೆ ಅಲ್ವಾ? ಈಗ ಸದ್ಯಕ್ಕೇನು ಅವಶ್ಯಕತೆ ಇಲ್ಲ ಅನ್ನೋಂಥ ವಸ್ತುಗಳನ್ನ ತಗೊಂಡು ಹೋಗ್ಬಿಟ್ಟು ನಾವೆಲ್ಲಿ ಡಂಪ್ ಮಾಡ್ತೀವಿ? ಯೂಶುವಲ್ ಆಗಿ ಸ್ಟೋರ್ ರೂಮ್ ಅಲ್ಲಿ ಡಂಪ್ ಮಾಡ್ತೀವಿ. ಯಾವಾಗ ಯೂಸ್ ಆಗುತ್ತೋ ಅವಾಗ ತಗೊಬಂದು ಯುಟಿಲೈಸ್ ಮಾಡ್ಕೋತೀವಿ. ಇಲ್ಲೂ ಕೂಡ ಹಾಗೆ ಸಸ್ಯಕ್ಕೆ ಹೆಚ್ಚುವರಿಯಾಗಿರ್ತಕ್ಕಂಥ ನೀರನ್ನ ತಗೊಂಡೋಗ್ಬಿಟ್ಟು ಎಲ್ಲಿ ಇಡತ್ತೆ? ಸಸ್ಯ ಕೋಶದಲ್ಲಿ ಇಡತ್ತೆ. ಅದ್ರಲ್ಲಿ ರಸದಾನಿಯಲ್ಲಿ ಇಟ್ಕೊಳ್ಳುತ್ತೆ. ಯಾವಾಗ ಫೋಟೋಸಿಂಥಸಿಸ್ ನಡೆಸತ್ತೋ, ಯಾವಾಗ ಅವಶ್ಯಕತೆ ಬೀಳತ್ತೋ ಆಗ ತಗೊಂಡು ಏನ್ ಮಾಡುತ್ತೆ? ಯುಟಿಲೈಸ್ ಮಾಡ್ಕೊಳ್ಳುತ್ತೆ. ಅಂದ್ರೆ ಕಂಪ್ಲೀಟ್ ದ್ರವ ರೂಪದ ವಾಟರ್ ಕಂಟೆಂಟ್ ಅನ್ನೇ ತುಂಬಿಕೊಂಡಿದೆ ಅಂತ. ದಟ್ಸ್ ವೈ ಅದನ್ನ ಸಂಗ್ರಹಣಾ ಕೊಠಡಿ ಅಂತ ಕರೀತಾರೆ. ಇನ್ ಕೇಸ್ ಏನಾದರೂ ಈ ನೀರು ಮತ್ತೆ ಲವಣಾಂಶ ಇದರಿಂದ ತಪ್ಪಿಸ್ಕೊಂಡು ಹೋಗ್ಬಿಟ್ರೆ, ಇದರಿಂದ ತಪ್ಪಿಸ್ಕೊಂಡು ಆಚೆ ಬಂತು ಅಂದ್ರೆ ಇಡೀ ಜೀವಕೋಶ ತುಂಬಾನು ಕೂಡ ನೀರಾಗ್ಬಿಟ್ಟು ಕೋಶ ಸತ್ತೋಗೋ ಚಾನ್ಸಸ್ ಇರತ್ತೆ. ಓಕೆ, ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ರಸದಾನಿ ತನ್ನ ಮೇಲ್ಭಾಗದಲ್ಲಿ ಒಂದು ವಿಶೇಷವಾದ ಪೊರೆಯನ್ನ ಹೊಂದಿರುತ್ತೆ. ಸೊ ಈ ಪೊರೆ ರಕ್ಷಣಾ ಕಾರ್ಯವನ್ನ ಮಾಡುತ್ತೆ. ಹಾಗಾದ್ರೆ ರಸದಾನಿ ಅಥವಾ ವ್ಯಾಕ್ಯೂಲ್ನ ಮೇಲಿರ್ತಕ್ಕಂಥ ವಿಶೇಷ ಪೊರೆಯ ಹೆಸರು ಬಂದು ಟೋನೋಪ್ಲಾಸ್ಟ್ ಅಂತ. ಓಕೆ, ಈ ಟೋನೋಪ್ಲಾಸ್ಟ್ ಅನ್ನುವಂಥ ಪೊರೆ ಬೇಸಿಕಲಿ ಫಾಸ್ಫೋಲಿಪಿಡ್ ಅನ್ನುವಂಥ ರಾಸಾಯನಿಕದಿಂದ ಆಗಿರುತ್ತೆ. ಫಾಸ್ಫೋಲಿಪಿಡ್. ಓಕೆ, ಏನ್ ಮಾಡುತ್ತೆ? ಹಾಗಾದ್ರೆ ರಕ್ಷಣೆ ಹೇಗ್ ಮಾಡುತ್ತೆ? ನೀರು ಮತ್ತೆ ಲವಣಾಂಶಗಳು ತಪ್ಪಿಸ್ಕೊಂಡು ಕೋಶದಿಂದ ಹೊರಗಡೆ ಬರಬಾರದು, ಆ ಒತ್ತಡವನ್ನ ತಡಿಬೇಕು ಅನ್ನೋ ಕಾರಣಕ್ಕೋಸ್ಕರ, ಆ ಒತ್ತಡವನ್ನ ಕಂಟ್ರೋಲ್ ಮಾಡ್ಲಿಕ್ಕೋಸ್ಕರ ಸೊ ಫಾಸ್ಫೋಲಿಪಿಡ್ ಅನ್ನುವಂಥ ರಾಸಾಯನಿಕದಿಂದಾಗಿರೋ ಟೋನೋಪ್ಲಾಸ್ಟ್ ಸಸ್ಯದ ರಸದಾನಿಗೆ ಅವಶ್ಯಕತೆ ಇದೆ. ಸೊ ನೀರು ಹಿಂಗೆ ಧುಮುಕುತ್ತಲ್ವಾ ಪೊರೆಗಳಿಗೆ, ಈ ಪೊರೆಯಲ್ಲಿ ನೀರು ಧುಮುಕೋದನ್ನ ತಡೆಯುತ್ತೆ ಈ ಟರ್ಗರ್ ಪ್ರೆಷರ್. ಆ ಒತ್ತಡವನ್ನ ನಾವು ಟರ್ಗರ್ ಪ್ರೆಷರ್ ಅಂತ ಹೇಳಿ ಕರಿತೀವಿ. ಆ ಟರ್ಗರ್ ಪ್ರೆಷರ್ ಅನ್ನ ತಡೆಯೋದ್ರ ಮುಖಾಂತರ ಈ ರಸದಾನಿಗೆ ರಕ್ಷಣಾ ಕವಚವಾಗಿ ಕೆಲಸ ಮಾಡುತ್ತೆ. ಇದು ರಸದಾನಿಯ ಕೆಲಸ. ಓಕೆ, ಇನ್ನೊಂದು ವಿಶೇಷವಾಗಿರುವಂತ ಕಣದಂಗ ಅಂತ ಹೇಳಿದ್ರೆ ದಟ್ ಈಸ್ ಒನ್ ಆಫ್ ದ ಬೆಸ್ಟ್, ತುಂಬಾ ಇಂಪಾರ್ಟೆಂಟ್ ಪ್ಲಾಸ್ಟಿಡ್ ಅಂತ. ಪ್ಲಾಸ್ಟಿಡ್ ಅಂತ ಅಂದ್ರೆ ಮೀನಿಂಗ್ ಏನು?
ನಮಗೆ ಗೊತ್ತಿರಬೇಕು ಪ್ಲಾಸ್ಟಿಡ್ ಅಂತ ಅನ್ನೋದು ಕೇವಲ ಎಲ್ಲಿ ಮಾತ್ರ ಕಂಡು ಬರುತ್ತೆ? ಪ್ಲಾಸ್ಟಿಡ್ ಅಂತ ಅನ್ನೋದು ಕೇವಲ ಸಸ್ಯಕೋಶದಲ್ಲಿ ಮಾತ್ರ, ಸಸ್ಯಕೋಶದಲ್ಲಿ ಮಾತ್ರ ಕಂಡು ಬರುತ್ತೆ ಅಂತ. ಹೌದಾ? ಸಸ್ಯಕೋಶದಲ್ಲಿ ಮಾತ್ರ ಕಂಡು ಬರತ್ತಾ? ಹಾಗಂತ ಹೇಳಿದವ್ರು ಯಾರು? ಇದನ್ನ ಮೊದಲನೇ ಬಾರಿಗೆ ಗುರುತಿಸಿದವ್ರು ಯಾರು? ಸಸ್ಯಕೋಶದಲ್ಲಿ ಮಾತ್ರ ಕಂಡು ಬರುತ್ತೆ. ಸೊ ಕೆಲಸಗಳನ್ನ, ಬಣ್ಣವನ್ನ ಕೊಡೋ ಕೆಲಸ ಮಾಡತ್ತೆ, ಆಹಾರ ಉತ್ಪತ್ತಿ ಮಾಡತ್ತೆ ಅಂತ ಮೊದಲನೇ ಬಾರಿಗೆ ಹೇಳ್ದಂತ ಸೈಂಟಿಸ್ಟ್ ಬಂದು ಅರ್ನೆಸ್ಟ್ ಹ್ಯಾಕಲ್. ಗುರುತಿಸಿದಂತ ವಿಜ್ಞಾನಿ ಯಾರು ಅಂತ ಕೇಳಿದ್ರೆ ಅರ್ನೆಸ್ಟ್ ಹ್ಯಾಕಲ್ ಅನ್ನುವಂಥ ಒಬ್ಬ ವಿಜ್ಞಾನಿ. ಅವ್ರು ಹೇಳ್ತಾರೆ ಪ್ಲಾಸ್ಟಿಡ್ ಅಂತ ಅನ್ನೋದು ಸಸ್ಯಕೋಶದಲ್ಲಿ ಮಾತ್ರ ಇರುತ್ತೆ. ಈ ಪ್ಲಾಸ್ಟಿಡ್ ಸಸ್ಯಗಳಲ್ಲಿ ಸಸ್ಯಕೋಶದಲ್ಲಿ ಸಸ್ಯಕೋಶದಲ್ಲಿ ಏನ್ ಮಾಡುತ್ತೆ? ಸಸ್ಯಗಳಿಗೆ ಭಾಗಗಳಿಗೆ ಬಣ್ಣವನ್ನ ಕೊಡುತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ಮೊದಲನೇ ಕೆಲಸ ಏನ್ ಮಾಡುತ್ತೆ? ಸಸ್ಯದ ಭಾಗಗಳಿಗೆ ಬಣ್ಣವನ್ನ ಕೊಡುತ್ತೆ. ಅಂಡ್ ಇನ್ನೊಂದು ಕೆಲಸ ಏನ್ ಮಾಡುತ್ತೆ? ಬಣ್ಣವನ್ನ ಕೊಡೋದ್ರ ಜೊತೆಗೆ ಸಸ್ಯಗಳಲ್ಲಿ ಆಹಾರ ತಯಾರಿಕೆ ಮಾಡ್ತಕ್ಕಂಥ ದ್ಯುತಿ ಸಂಶ್ಲೇಷಣಾ ಕ್ರಿಯೆಯನ್ನ ಮಾಡುತ್ತೆ. ಸಸ್ಯಗಳಲ್ಲಿ ಏನ್ ಕೆಲಸವನ್ನ ಮಾಡುತ್ತೆ? ದ್ಯುತಿ ಸಂಶ್ಲೇಷಣಾ ಕೆಲಸವನ್ನ ಮಾಡುತ್ತೆ. ಅಂದ್ರೆ ಫೋಟೋಸಿಂಥೆಸಿಸ್ ಅಲ್ವಾ? ಸಸ್ಯಗಳಲ್ಲಿ ಒಂದು ಬಣ್ಣವನ್ನ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಇನ್ನೊಂದು ಆಹಾರ ತಯಾರಿಕೆಯ ದ್ಯುತಿ ಸಂಶ್ಲೇಷಣಾ ಕ್ರಿಯೆಯನ್ನ ಮಾಡುತ್ತೆ ಅಂತ. ಓಕೆ, ಸರಿ. ಇದರಿಂದ ಉಪಯೋಗ ಏನು? ಎಷ್ಟು ರೀತಿ ಇದೆ ಪ್ಲಾಸ್ಟಿಡ್? ಪ್ಲಾಸ್ಟಿಡ್ ಅಂತ ಅನ್ನೋದು ಮುಖ್ಯವಾಗಿ 3 ವಿಧಗಳಲ್ಲಿ ಕಾಣಬಹುದು ಅಂತ ಹೇಳಿ ಅರ್ನೆಸ್ಟ್ ಹ್ಯಾಕಲ್ ಅವರು ಹೇಳ್ತಾರೆ. ಆ 3 ವಿಧಗಳಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಕೆಲಸ ಇರುತ್ತೆ, ಬಣ್ಣಗಳು ಇರುತ್ತೆ, ಇನ್ ದ ಸೆನ್ಸ್ ವರ್ಣಕ ಇರುತ್ತೆ. ಹಾಗಾದ್ರೆ ಯಾವ್ದು? ಓಕೆ, ನೋಡಿ. ಸೊ ಪ್ಲಾಸ್ಟಿಡ್ಗಳಲ್ಲಿ ಮೊದಲನೇ ವಿಧ ದಟ್ ಈಸ್ ಲ್ಯೂಕೋಪ್ಲಾಸ್ಟ್ ಅಂತ. ಪ್ಲಾಸ್ಟಿಡ್ಗಳಲ್ಲಿ ಮೊದಲನೇ ವಿಧ ಯಾವುದು? ಲ್ಯೂಕೋಪ್ಲಾಸ್ಟ್. ಅಲ್ವಾ? ಸರಿ, ಲ್ಯೂಕೋಪ್ಲಾಸ್ಟ್ ಅಂದ್ರೆ ಮೀನಿಂಗ್ ಏನು? ಈ ಲ್ಯೂಕೋಪ್ಲಾಸ್ಟ್ ಏನು ಕೆಲಸ ಮಾಡತ್ತೆ? ಲ್ಯೂಕೋ ಅಂತ ಹೇಳಿದ್ರೆ ಲ್ಯೂಕೋ ಇನ್ ದ ಸೆನ್ಸ್ ವೈಟ್ ಅಂತ ಹೇಳಿ ಅರ್ಥ. ಪದಗಳ ಬಗ್ಗೆ ಮೀನಿಂಗ್ ಫಸ್ಟ್ ಗೊತ್ತಿರಬೇಕು ನಮಗೆ. ಲ್ಯೂಕೋ ಅಂತ ಹೇಳಿದ್ರೆ ಕಲರ್ಲೆಸ್ ಅಥವಾ ವೈಟ್, ಬಣ್ಣರಹಿತ ಅಥವಾ ನಾರ್ಮಲ್ ಆಗಿ ವೈಟ್ ಕಲರ್, ಬಿಳಿ ಅಂತ ಹೇಳಿ ಅರ್ಥ, ಅಥವಾ ಬಣ್ಣರಹಿತ ಅಂತ ಹೇಳಿದ್ರು ನಡೆಯುತ್ತೆ. ಓಕೆ, ಅಂದ್ರೆ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಲ್ಯೂಕೋಪ್ಲಾಸ್ಟ್ ಅಂತ ಅನ್ನೋದು ಬಣ್ಣರಹಿತ ಅಂದ್ರೆ ಬಣ್ಣವನ್ನ ಕೊಡ್ತಕ್ಕಂಥ ವರ್ಣಕವೇ ಇಲ್ಲ, ಏನಿಲ್ಲ, ಬಣ್ಣವನ್ನ ಕೊಡುವಂತ ವರ್ಣಕವೇ ಇಲ್ಲ, ಅಂದ್ರೆ ಪಿಗ್ಮೆಂಟ್ ಇಲ್ಲ ಅಂತ. ಹಾಗಾದ್ರೆ ಸಸ್ಯಗಳಲ್ಲಿ ಬಣ್ಣವನ್ನ ಅಥವಾ ಪಿಗ್ಮೆಂಟ್ ಅನ್ನ ಹೊಂದಿಲ್ಲದೆ ಇರ್ತಕ್ಕಂಥ ಪ್ಲಾಸ್ಟಿಡ್ ಅಂದ್ರೆ ದಟ್ ಈಸ್ ಲ್ಯೂಕೋಪ್ಲಾಸ್ಟ್ ಅಂತ. ಓಕೆ, ಸರಿ. ಬಣ್ಣನೇ ಇಲ್ಲ ಅಂತ ಅಂದಮೇಲೆ, ವರ್ಣಕಗಳೇ ಇಲ್ಲ ಅಂತ ಅಂದಮೇಲೆ ಆಹಾರವನ್ನ ತಯಾರಿಕೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಇಂಪಾಸಿಬಲ್. ಯಾಕೆ ಗೊತ್ತಾ? ಸೂರ್ಯನ ಬೆಳಕನ್ನ ಹೀರಿಕೆ ಮಾಡ್ಕೋಬೇಕು. ಸೂರ್ಯನ ಬೆಳಕನ್ನ ಅಬ್ಸರ್ವ್ ಮಾಡ್ಕೊಳ್ಳುವಂಥವ್ರು ಯಾರು ಅಂತ ಕೇಳಿದ್ರೆ ಸಸ್ಯಗಳಲ್ಲಿ ಇರ್ತಕ್ಕಂಥ ವರ್ಣಕಗಳು. ಇಲ್ಲಿ ವರ್ಣಕನೇ ಇಲ್ಲ ಅಂತ ಹೇಳಿದ್ರೆ ಸೂರ್ಯನ ಕಿರಣಗಳನ್ನ ಅಬ್ಸರ್ವ್ ಮಾಡ್ಕೊಳ್ಳೋದಾದ್ರೂ ಹೇಗೆ ಅಲ್ವಾ? ದಟ್ಸ್ ವೈ ಸೂರ್ಯನ ಕಿರಣಗಳಿಲ್ಲ ಅನ್ನೋ ಕಾರಣಕ್ಕೆ ಇಲ್ಲಿ ಏನ್ ಜರುಗೋದಿಲ್ಲ, ಫೋಟೋಸಿಂಥೆಸಿಸ್ ನಡೆಯೋದೇ ಇಲ್ಲ. ಕಾರಣ ವರ್ಣಕ ಇಲ್ಲ. ವರ್ಣಕಗಳ ಕೆಲಸ ಸೂರ್ಯನ ಕಿರಣವನ್ನು ಹೀರಿಕೆ ಮಾಡ್ಕೊಳ್ಳೋದು.
ಸೂರ್ಯಕಿರಣಗಳ ಏರಿಕೆ ಆಗಿಲ್ಲ ಅಂದ್ರೆ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ನಡೆಯೋದಿಲ್ಲ ಅಂತ. ಓಕೆ, ಹಾಗಾದ್ರೆ ಏನು ಕೆಲಸ ಮಾಡುತ್ತೆ? ಫೋಟೋಸಿಂಥಸಿಸ್ ಅಂತೂ ಮಾಡಲ್ಲ, ಬದಲಾಗಿ ಏನು ಮಾಡುತ್ತೆ? ಸಂಗ್ರಹಣಾ ಕಾರ್ಯವನ್ನ ಮಾಡುತ್ತೆ. ಏನು ಕೆಲಸ ಮಾಡುತ್ತೆ? ಸಂಗ್ರಹಣಾ ಕಾರ್ಯ. ಸೊ ಆಹಾರದ ರೂಪಗಳನ್ನ ಅಥವಾ ವಾಟ್ ಎವರ್ ಸಂಗ್ರಹಣಾ ಕಾರ್ಯವನ್ನ ಮಾಡುತ್ತೆ. ಸರಿ, ಏನನ್ನ ಸಂಗ್ರಹಿಸ್ಕೊಳ್ಳುತ್ತೆ? ಏನನ್ನ ಸಂಗ್ರಹಿಸ್ಕೊಳ್ಳುತ್ತೆ ಅನ್ನೋದನ್ನ ಆಧಾರವಾಗಿ ಇಟ್ಕೊಂಡು 3 ಟೈಪ್ಸ್ ಆಗಿ ನಾವು ಡಿವೈಡ್ ಮಾಡ್ತಾ ಹೋಗಿದ್ವಿ. ಮೊದಲನೇದು ಅಮೈಲೋಪ್ಲಾಸ್ಟ್ ಅಂತ. ಮೊದಲನೇ ವಿಧ ಯಾವುದು? ಅಮೈಲೋಪ್ಲಾಸ್ಟ್. ಓಕೆ, ಸ್ಪೆಲ್ಲಿಂಗ್ ನೋಡಬೇಕಾದ್ರೆ AMYLOPLAST, ಅಮೈಲೋಪ್ಲಾಸ್ಟ್. ಹಾಗಾದ್ರೆ ಈ ಅಮೈಲೋಪ್ಲಾಸ್ಟ್ನ ಕೆಲಸ ಏನು ಅಂತ ಕೇಳಿದ್ರೆ, ಬೇಸಿಕಲಿ ಸಸ್ಯಗಳಲ್ಲಿ ಶೇಖರಣೆಯಾಗುವಂತ ಆಹಾರದ ರೂಪ ಪಿಷ್ಟ ಏನಿದೆ, ಪಿಷ್ಟ ಅಥವಾ ಸ್ಟಾರ್ಚ್, ಸಸ್ಯಗಳು ತಮ್ಮ ಆಹಾರವನ್ನು ಯಾವ ರೂಪದಲ್ಲಿ ಸಂಗ್ರಹಣೆ ಮಾಡ್ಕೊಳ್ಳುತ್ತೆ ಅಂತ ಕೇಳಿದ್ರೆ ಏನಂತ ಹೇಳ್ತೀವಿ ನಾವು? ಪಿಷ್ಟ ಅಥವಾ ಸ್ಟಾರ್ಚ್. ಈ ಪಿಷ್ಟ ಅಥವಾ ಸ್ಟಾರ್ಚ್ ಅನ್ನ ಸಂಗ್ರಹಣೆ ಮಾಡುವಂತ ಕೆಲಸ ಯಾರು ಮಾಡ್ತಾರೆ ಅಂತ ಕೇಳಿದ್ರೆ ಅಮೈಲೋಪ್ಲಾಸ್ಟ್. ಬೆಸ್ಟ್ ಎಕ್ಸಾಂಪಲ್, ಅತಿ ಹೆಚ್ಚು ಪಿಷ್ಟವನ್ನ ಹೊಂದಿರತಕ್ಕಂಥದ್ದು ಆಲೂಗೆಡ್ಡೆ ಬಿಟ್ರೆ ಅಕ್ಕಿ. ಈ ಆಲೂಗೆಡ್ಡೆಯನ್ನ ನಿಮ್ಮ PC16 ಕ್ವಶನ್ ಅಲ್ಲಿ ಕೇಳಿದ್ದಾರೆ. ಹಾಗಾದ್ರೆ ಸಸ್ಯಗಳಲ್ಲಿ ಅಮೈಲೋಪ್ಲಾಸ್ಟ್ ಏನ್ ಮಾಡುತ್ತೆ? ಆಹಾರದ ರೂಪವಾಗಿರುವಂತ ಪಿಷ್ಟ ಅಥವಾ ಸ್ಟಾರ್ಚ್ ಅನ್ನ ಸಂಗ್ರಹಣೆ ಮಾಡಿಕೊಳ್ಳುವಂತ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಎರಡನೇ ವಿಧ ಎಲಯೋಪ್ಲಾಸ್ಟ್ ಅಂತ. ಎಲಯೋಪ್ಲಾಸ್ಟ್ ELAIOPLAST, ಎಲಯೋಪ್ಲಾಸ್ಟ್ ಅಂತ. ಓಕೆ, ಸರಿ, ಏನು ಎಲಯೋಪ್ಲಾಸ್ಟ್ ಅಂತ ಹೇಳಿದ್ರೆ ಏನು ಕೆಲಸ ಮಾಡುತ್ತೆ ಇದು? ಸಸ್ಯಗಳಲ್ಲಿ ಅವಶ್ಯಕವಾಗಿರ್ತಕ್ಕಂಥ ಆಯಿಲಿ ಕಂಟೆಂಟ್, ತೈಲ ರೂಪದ ಆಹಾರವನ್ನ, ಕೊಬ್ಬನ್ನ ಸಂಗ್ರಹಣೆ ಮಾಡ್ಕೊಳ್ಳುತ್ತೆ. ಸಸ್ಯಗಳಲ್ಲಿ ಉತ್ಪತ್ತಿಗೊಳ್ಳುವಂತ ತೈಲ ಅಥವಾ ಕೊಬ್ಬನ್ನ ಸಂಗ್ರಹಣೆ ಮಾಡ್ಕೊಳ್ಳುತ್ತೆ. ಕೊಬ್ಬು ಸಂಗ್ರಹಣೆ. ಒಂದು ಎಕ್ಸಾಂಪಲ್ ಕೊಡಿ ಇದಕ್ಕೆ ಅಂತ ಕೇಳಿದ್ರೆ, ಬೆಸ್ಟ್ ಎಕ್ಸಾಂಪಲ್, ನಾವು ಎಣ್ಣೆ ಪ್ರಿಪೇರ್ ಮಾಡ್ತೀವಲ್ಲ, ಸೂರ್ಯಕಾಂತಿ ಎಣ್ಣೆ, ನಾವು ಎಣ್ಣೆನ ಪ್ರಿಪೇರ್ ಮಾಡ್ಕೋತೀವಲ್ವಾ, ಸೂರ್ಯಕಾಂತಿ ಎಣ್ಣೆ, ಸಾಸಿವೆ ಎಣ್ಣೆ, ಓಕೆ, ಆ ಆಯಿಲಿ ಕಂಟೆಂಟ್ ಪ್ರಿಪೇರ್ ಮಾಡುವಂತ ಸೀಡ್ಸ್ ಗಳಲ್ಲಿ ಕಂಡುಬರುತ್ತೆ. ರೈಟ್. ಅಂಡ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಮೂರನೇ ವಿಧ ಬಂದ್ಬಿಟ್ಟು ಎಲಿರೋಪ್ಲಾಸ್ಟ್. ಮೂರನೇ ವಿಧ ಎಲ್ಯುರೋಪ್ಲಾಸ್ಟ್ ಅಂತ. ಓಕೆ, ಸರಿ, ಈ ಎಲ್ಯುರೋಪ್ಲಾಸ್ಟ್ ನ ಕೆಲಸ ಏನು? ಎಲ್ಯುರೋಪ್ಲಾಸ್ಟ್ ಏನ್ ಕೆಲಸವನ್ನ ಮಾಡುತ್ತೆ? ಓಕೆ, ವಿಶೇಷವಾಗಿ ಸಸ್ಯಗಳಲ್ಲಿ ಅವಶ್ಯಕತೆ ಇರ್ತಕ್ಕಂಥ ಅಥವಾ ಸಸ್ಯಗಳಲ್ಲಿ ಉತ್ಪತ್ತಿಗೊಳ್ಳುವಂತ ಪ್ರೋಟೀನ್ಸ್ ಕಂಟೆಂಟ್ ಏನಿರುತ್ತೆ, ಈ ಪ್ರೋಟೀನ್ಸ್ ಅನ್ನ ಸಂಗ್ರಹಣೆ ಮಾಡುವಂತ ಒಂದು ಲ್ಯೂಕೋಪ್ಲಾಸ್ಟ್ ನ ವಿಧ ಅಂತ ಕೇಳಿದ್ರೆ ಬೇರೆ ಯಾವುದು ಅಲ್ಲ, ಎಲ್ಯುರೋಪ್ಲಾಸ್ಟ್ ಅಂತ. ಎಕ್ಸಾಂಪಲ್, ಕಾಳುಗಳು, ದ್ವಿದಳ ಆಹಾರ ಧಾನ್ಯ ಕಾಳುಗಳು. ಓಕೆ, ಹಾಗಾದ್ರೆ ಕೇಳ್ತಾರಪ್ಪ, ಜನರಲ್ ಆಗಿ ನಾರ್ಮಲ್ ಆಗಿ ಕೇಳ್ತಾರೆ, ಹೌದು ಲ್ಯೂಕೋಪ್ಲಾಸ್ಟ್ ಎಲ್ಲಿ ಕಂಡು ಬರುತ್ತೆ? ವಿಧಗಳಂತೂ ಗೊತ್ತಾಯ್ತು, ನಾರ್ಮಲ್ ಆಗಿ ಕಲರ್ಲೆಸ್ ಅಂತ ಹೇಳಿದ್ರಲ್ವಾ, ಎಲ್ಲೆಲ್ಲ ಕಂಡು ಬರುತ್ತೆ ಲ್ಯೂಕೋಪ್ಲಾಸ್ಟ್? ಎಲ್ಲೆಲ್ಲ ಕಂಡು ಬರುತ್ತೆ? ವಿಶೇಷವಾಗಿ ಬೇರುಗಳು. ಓಕೆ, ಹಣ್ಣಿನ ತಿರುಳು,
ತಿರುಳು ಇನ್ ದ ಸೆನ್ಸ್ ಪಲ್ಪ್ ಕಂಟೆಂಟ್, ತಿಂತೀವಲ್ಲ ನಾವು ಹಣ್ಣಿನ ಆ ಪೋರ್ಷನ್. ಆಮೇಲೆ ಬಿಳಿ ಬಣ್ಣದ ಹೂ ಮತ್ತೆ ಬಿಳಿ ಬಣ್ಣದ ಎಲೆ. ಓಕೆ, ಸೊ ಈ ಭಾಗಗಳಲ್ಲಿ ಮಾತ್ರ ಕಂಡುಬರ್ತಕ್ಕಂಥದ್ದು ದಟ್ ಈಸ್ ಲ್ಯೂಕೋಪ್ಲಾಸ್ಟ್ ಅಂತ. ಈ ಪೋರ್ಷನ್ಸ್ಗಳಲ್ಲಿ ಮಾತ್ರ ಕಂಡುಬರುತ್ತೆ. ಯಾವುದು ಅಂತ ಕೇಳಿದ್ರೆ ಲ್ಯೂಕೋಪ್ಲಾಸ್ಟ್. ದೆನ್ ಸೊ ಇವಾಗ ಲ್ಯೂಕೋಪ್ಲಾಸ್ಟ್ ಬಗ್ಗೆ ಗೊತ್ತಾಯಿತು. ಎರಡನೇ ವಿಧ ಬಂದ್ಬಿಟ್ಟು ಯಾವುದಪ್ಪ ಅಂತ ಕೇಳಿದ್ರೆ ಎರಡನೇ ವಿಧ ಕ್ರೋಮೋಪ್ಲಾಸ್ಟ್ ಅಂತ. ಎರಡನೇ ವಿಧ ಕ್ರೋಮೋಪ್ಲಾಸ್ಟ್. ಓಕೆ, ಸೊ ಹೆಸರೇ ಹೇಳ್ತಾ ಇದೆ ಕ್ರೋಮಾ ಅಂತ ಹೇಳಿದ್ರೆ ಹಲವು ಬಣ್ಣಗಳು ಅಂತ. ಸಸ್ಯದಲ್ಲಿ ಕಂಡುಬರುವ ಎಲ್ಲಾ ಭಾಗಗಳಲ್ಲೂ ಕೂಡ ಈ ಕ್ರೋಮೋಪ್ಲಾಸ್ಟ್ ಅಂತ ಅನ್ನೋದು ಸರ್ವೇ ಸಾಮಾನ್ಯವಾಗಿ ಕಂಡುಬರುತ್ತೆ. ಸಸ್ಯದ ಎಲ್ಲಾ ಭಾಗಗಳಲ್ಲೂ ಕೂಡ ಏನಾಗುತ್ತೆ, ಕ್ರೋಮೋಪ್ಲಾಸ್ಟ್ ಅಂತ ಅನ್ನೋದು ಸರ್ವೇ ಸಾಮಾನ್ಯವಾಗಿ ಕಂಡುಬರ್ತಕ್ಕಂಥ ಒಂದು ಪ್ಲಾಸ್ಟಿಡ್ ಅಲ್ವಾ? ಹೌದು, ಯಾವ ಭಾಗದಲ್ಲಿ ಕಂಡು ಬರುತ್ತೆ ಅಂತ ಪ್ರಶ್ನೆ. ಒಂದು ಸೆಕೆಂಡ್ ಇರಿ. ಓಕೆ, ಸರಿ. ಹಾಗಾದ್ರೆ ಸಸ್ಯದ ಯಾವ ಭಾಗಗಳಲ್ಲಿ ಕ್ರೋಮೋಪ್ಲಾಸ್ಟ್ ಅನ್ನುವಂತ ಪ್ಲಾಸ್ಟಿಡ್ನ ವಿಧ ಕಂಡು ಬರುತ್ತೆ ಅಂತ. ಓಕೆ, ಒಂದ್ ನೆನ್ಪಿಟ್ಕೊಳ್ಳಿ, ಕ್ರೋಮಾ ಇನ್ ದ ಸೆನ್ಸ್ ಕಲರ್ಸ್ ಅನ್ನುವಂತ ಮೀನಿಂಗ್ ಕೊಡತ್ತೆ. ಕ್ರೋಮಾ ಅಂದ್ರೆ ಏನಂತ ಮೀನಿಂಗ್ ಕೊಡತ್ತೆ, ಹಲವು ಬಣ್ಣಗಳು, ಕಲರ್ಸ್ ಅನ್ನುವಂತ ಮೀನಿಂಗ್ ಅನ್ನ ಕೊಡತ್ತೆ. ಸರಿ, ಹಾಗಾದ್ರೆ ಯಾವ್ಯಾವ ಬಣ್ಣಗಳು? ಸಸ್ಯಗಳಲ್ಲಿ ಕೆಂಪು ಬಣ್ಣಗಳನ್ನ ನೋಡ್ತೀವಿ, ನೀಲಿ ಬಣ್ಣ ನೋಡ್ತೀವಿ, ಹಸಿರು, ಹಳದಿ, ಕಂದು ಬಣ್ಣವನ್ನ ನೋಡ್ತೀನಿ, ಅಂಡ್ ಇನ್ನೊಂದು ಕಿತ್ತಳೆ ಕಲರ್ಸ್ ಬಣ್ಣವನ್ನ ನೋಡ್ತೀವಿ ಅಲ್ವಾ? ಆದ್ರೆ ಕಾರಣ ಏನು? ಹಸಿರು ಬಣ್ಣ ಅಂತ ತಕ್ಷಣ ಹೇಳ್ತೀವಿ ನಾವು ಕ್ಲೋರೋಫಿಲ್ ಇದೆ, ಅದಕ್ಕೆ ಹಸಿರಾಗಿದೆ ಸಸ್ಯಗಳು ಅಂತ. ಅದೇ ತರನೇ ಬೇರೆ ಬೇರೆ ಹೂಗಳು, ಕಲರ್ ಆಗಿರ್ತಕ್ಕಂಥ ಹೂಗಳಿದೆ, ಕಲರ್ಸ್ ಆಗಿರ್ತಕ್ಕಂಥ ಎಲೆಗಳಿದೆ, ಕಲರ್ ಆಗಿರ್ತಕ್ಕಂಥ ಹಣ್ಣುಗಳಿದೆ. ಅವುಗಳ ಕಲರ್ಸಿಗೆ ಕಾರಣ ಏನು ಅಂತ. ಓಕೆ, ಸರಿ. ಸಸ್ಯದ ಭಾಗಗಳಲ್ಲಿ ಕೆಂಪು ಬಣ್ಣ ಇದೆ ಅಂತ ಅನ್ಕೊಳ್ಳಿ, ಅಲ್ಲಿರ್ತಕ್ಕಂಥ ಕೆಂಪು ವರ್ಣಕ ಯಾವುದು ಅಂತ. ಕೆಂಪು ವರ್ಣಕ ಬಂದ್ಬಿಟ್ಟು ಫೈಕೋ ಎರಿಥ್ರಿನ್ ಅಂತ. ಫೈಕೋ ಎರಿಥ್ರಿನ್. ಇಡೀ ಬಯೋ ಒಳಗಡೆ ಎರಿಥ್ರೋ ಅಂತ ಪದ ಬಂತು ಅಂದ್ರೆ ರೆಡ್ ಅಂತ ಹೇಳಿ ಅರ್ಥ. ಓಕೆ, ಫೈಕೋ ಅನ್ನೋ ಪದ ಬಂದಿದೆ ಅಂತ ಹೇಳಿದ್ರೆ ಫೈಕೋ ಇನ್ ದ ಸೆನ್ಸ್ ಪ್ಲಾಂಟ್ಸ್ ಅಂತ ಹೇಳಿ ಅರ್ಥ. ಅದೇ ತರನೇ ಸಸ್ಯಗಳಲ್ಲಿ ಕಂಡು ಬರ್ತಕ್ಕಂಥ ನೀಲಿ ಬಣ್ಣ ಅಥವಾ ನೀಲಿ ವರ್ಣಕಕ್ಕೆ ಕಾರಣ ಅಂತ ಕೇಳಿದ್ರೆ, ಆ ಬ್ಲೂ ಕಲರಿಗೆ ಕಾರಣ ಏನು ಅಂತ ಕೇಳಿದ್ರೆ ಫೈಕೋಸಯಾನಿನ್. ಫೈಕೋಸಯಾನಿನ್, ಸಯಾನ್ ಇನ್ ದ ಸೆನ್ಸ್ ಬ್ಲೂ ಅಲ್ವಾ? ಇನ್ನ ಸಸ್ಯಗಳು ಒಣಗಿ ಬೀಳ್ಬೇಕಾದ್ರೆ ಸ್ವಲ್ಪ ಬ್ರೌನ್ ಅಥವಾ ಯೆಲ್ಲೋ ಕಲರಿಗೆ ಬರುತ್ತೆ ಅಲ್ವಾ? ಸಸ್ಯಗಳಲ್ಲಿ ಹಳದಿ ಅಥವಾ ಕಂದು ಬಣ್ಣಕ್ಕೆ ಕಾರಣವೇನು ಅಂತ ಪ್ರಶ್ನೆ ಕೇಳ್ತಾರೆ. ಓಕೆ, ಆ ಸಸ್ಯಗಳಲ್ಲಿ ಕಂದು ಬಣ್ಣಕ್ಕೆ ಕಾರಣವಾಗಿರ್ತಕ್ಕಂಥ ಒಂದು ವರ್ಣಕ ಇದೆ, ಅದರ ಹೆಸರು ಕ್ಸಾಂಥೋಫಿಲ್ ಅಂತ. ಆ ವರ್ಣಕದ ಹೆಸರು ಬಂದ್ಬಿಟ್ಟು ಕ್ಸಾಂಥೋಫಿಲ್. ರೈಟ್, ಸರಿ. ಅದೇ ತರನೇ ಸಸ್ಯಗಳಲ್ಲಿ ಕಿತ್ತಳೆ ಬಣ್ಣ ಇದೆ. ಓಕೆ, ಆ ಕಿತ್ತಳೆ ಬಣ್ಣ ಅಥವಾ ಆರೆಂಜ್ ಕಲರ್ಗೆ ಕಾರಣ ಏನು ಅಂತ ಕೇಳ್ತಾರೆ. ಆ ಕಿತ್ತಳೆ ಅಥವಾ ಆರೆಂಜ್ ಕಲರ್ಗೆ ಕಾರಣ ಕೆರಾಟಿನಾಯ್ಡ್ ಅಂತ. ಕೆರಾಟಿನಾಯ್ಡ್. ಸೊ ಕ್ಸಾಂಥೋಫಿಲ್ ಸ್ಪೆಲ್ಲಿಂಗ್ ನೋಡಿ. ಓಕೆ,
ಸೊ ಇವು ಸಸ್ಯದ ಇತರ ಭಾಗಗಳಲ್ಲಿ ಕಂಡು ಬರ್ತಕ್ಕಂಥ ಕೆಲವೊಂದಿಷ್ಟು ವರ್ಣಕಗಳಾಗಿರುತ್ತೆ. ಅಂದ್ರೆ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ಬಣ್ಣಗಳಿಗೆ ಕಾರಣವೇನು ಅಂತ ಹೇಳಿದ್ರೆ ನೀವು ಈ ವರ್ಣಕಗಳನ್ನ ರೆಪ್ರೆಸೆಂಟ್ ಮಾಡಬೇಕಾಗತ್ತೆ. ದೆನ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಆಗಿರುವಂತ ಪ್ಲಾಸ್ಟಿಡ್ ದಟ್ ಈಸ್ ಮೂರನೇದು ಕ್ಲೋರೋಪ್ಲಾಸ್ಟ್ ಅಂತ. ಕ್ಲೋರೋಪ್ಲಾಸ್ಟ್ ಆಕ್ಚುಲಿ ಏನಪ್ಪಾ ಅಂದ್ರೆ ಕ್ಲೋರೋ ಇನ್ ದ ಸೆನ್ಸ್ ಗ್ರೀನ್ ಅಂತ. ಕ್ಲೋರೋ ಅಂದ್ರೆ ಮೀನಿಂಗ್ ಏನ್ ಕೊಡುತ್ತೆ? ಗ್ರೀನ್ ಅಂತ. ಓಕೆ, ಸೊ ಸಸ್ಯದ ಹಸಿರು ಭಾಗಗಳಲ್ಲಿ ಮಾತ್ರ ಕಂಡುಬರುವಂತ ಪ್ಲಾಸ್ಟಿಡ್ ಕ್ಲೋರೋಪ್ಲಾಸ್ಟ್ ಅಂತ. ಈ ಕ್ಲೋರೋಪ್ಲಾಸ್ಟ್ಗಳು ಯಾವ ವರ್ಣಕವನ್ನು ಹೊಂದಿರುತ್ತೆ? ಕ್ಲೋರೋಪ್ಲಾಸ್ಟ್ ಅಲ್ಲಿ ಇರ್ತಕ್ಕಂಥ ಹಸಿರು ಬಣ್ಣದ ವರ್ಣಕ ದಟ್ ಈಸ್ ಕ್ಲೋರೋಫಿಲ್, ಅಥವಾ ಕನ್ನಡದಲ್ಲಿ ಪತ್ರ ಹರಿತ್ತು ಅಂತ ಹೇಳಿ ಕರೀತಾರೆ. ಪತ್ರ ಹರಿತ್ತು ಅಥವಾ ಕ್ಲೋರೋಫಿಲ್ ಅನ್ನುವಂತ ವಿಶೇಷವಾದ ಕಣದಂಗವನ್ನು ನಾವು ನೋಡಬಹುದು, ಕ್ಲೋರೋಫಿಲ್ ಅಂತ. ಓಕೆ, ಸರಿ. ಹಾಗಾದ್ರೆ ಈ ಕ್ಲೋರೋಫಿಲ್ ಏನ್ ಕೆಲಸ ಮಾಡತ್ತೆ? ಇಡೀ ನಮ್ಮ ಸಸ್ಯಗಳಲ್ಲಿ ಹಸಿರು ಬಣ್ಣದ ವರ್ಣಕವನ್ನು ಹೊಂದಿರತಕ್ಕಂತ ಕ್ಲೋರೋಫಿಲ್ ಅತಿ ಹೆಚ್ಚು ಫೋಟೋಸಿಂಥೆಸಿಸ್ ಮಾಡುತ್ತೆ, ಅತಿ ಹೆಚ್ಚು ಆಹಾರ ತಯಾರಿಕೆಯನ್ನ ಮಾಡುತ್ತೆ. ಓಕೆ, ಹಾಗಾದ್ರೆ ಕ್ಲೋರೋಫಿಲ್ ಅತಿ ಹೆಚ್ಚು ಏನ್ ಮಾಡುತ್ತೆ? ಫೋಟೋಸಿಂಥೆಸಿಸ್, ದ್ಯುತಿ ಸಂಶ್ಲೇಷಣಾ ಕ್ರಿಯೆಯಲ್ಲಿ ಭಾಗಿಯಾಗತ್ತೆ ಅಂತ. ಬೇರೆ ವರ್ಣಕಗಳು ಇನ್ವಾಲ್ವ್ ಆಗಲ್ಲ ಅಂತ ಅಲ್ಲ, ಆದ್ರೆ ಕ್ಲೋರೋಫಿಲ್ಲೇ ಹೆಚ್ಚು ಫೋಟೋಸಿಂಥೆಸಿಸ್ ಮಾಡತ್ತೆ ಅಂತ. ಯಾಕೆ ಹಾಗಾದ್ರೆ? ಯಾಕಂದ್ರೆ ಕ್ಲೋರೋಫಿಲ್ ಅಲ್ಲಿ ಮ್ಯಾಗ್ನೀಷಿಯಂ ಅನ್ನುವಂತ ಒಂದು ವಿಶೇಷವಾದ ಧಾತು ಇದೆ, ಲೋಹ ಇದೆ. ಆ ಮೆಗ್ನೀಷಿಯಂ ಅನ್ನುವಂತ ಲೋಹ ಇರೋದ್ರಿಂದ ಇದು ಸೂರ್ಯನ ಕಿರಣಗಳನ್ನ ನೇರವಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಹೆಚ್ಚು ಫಾಸ್ಟ್ ಆಗಿ ಫೋಟೋಸಿಂಥೆಸಿಸ್ ಮಾಡುತ್ತೆ. ಓಕೆ, ಮತ್ತೆ ಇನ್ನೊಂದು ಕೇಳ್ತಾರೆ, ನಾರ್ಮಲ್ ಆಗಿ ಕ್ಲೋರೋಫಿಲ್ ಹೆಚ್ಚು ಫೋಟೋಸಿಂಥೆಸಿಸ್ ಮಾಡುತ್ತೆ. ಓಕೆ, ಏನನ್ನ ಹೊಂದಿದೆ ಅಂತ ಹೇಳ್ಬಿಟ್ಟು PSI 15 ಒಳಗಡೆ ಪ್ರಶ್ನೆ ಮಾಡಿದ್ದಾರೆ. ಅವಾಗ ಹೇಳ್ತೀರಾ ಮೆಗ್ನೀಷಿಯಂ ಅನ್ನು ಹೊಂದಿರುತ್ತೆ ಕ್ಲೋರೋಫಿಲ್ ಅಂತ. ಸರಿ, ಹಾಗಾದ್ರೆ ಅತಿ ಹೆಚ್ಚು ಫೋಟೋಸಿಂಥೆಸಿಸ್ ಜರುಗಬಹುದಾದ ಬಣ್ಣಗಳು ಯಾವುದು ಅಂತ ಕೇಳ್ತಾರೆ. ಪ್ರಾಥಮಿಕ ಬಣ್ಣಗಳು GRB ಅಂತ. ಜಿ ಇನ್ ದ ಸೆನ್ಸ್ ಗ್ರೀನ್, ಆಮೇಲೆ ಸ್ವಲ್ಪ ರೆಡ್, ಆಮೇಲೆ ಬ್ಲೂ. ಈ ಮೂರು ಬಣ್ಣಗಳಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಫೋಟೋಸಿಂಥೆಸಿಸ್ ಮಾಡುತ್ತೆ. ಅದರಲ್ಲಿ ರೆಡ್ ಅಂಡ್ ಬ್ಲೂ ಇಂಪಾರ್ಟೆಂಟ್. ಓಕೆ, ಸರಿ. ಹಾಗಾದ್ರೆ ಈ ಫೋಟೋಸಿಂಥೆಸಿಸ್ ಮಾಡಬೇಕು ಅಂದ್ರೆ ಕ್ಲೋರೋಪ್ಲಾಸ್ಟ್ ಇರುತ್ತಲ್ವಾ, ಆ ಕ್ಲೋರೋಪ್ಲಾಸ್ಟ್ ಹೇಗೆ ಆಕಾರವನ್ನು ಹೊಂದಿರುತ್ತೆ? ಅಥವಾ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಅಂತಂದ್ರೆ ಮೀನಿಂಗ್ ಏನು? ಹೇಗೆ ಪ್ರೊಸೆಸ್ ನಡೆಯುತ್ತೆ ಅಂತ. ಓಕೆ, ಸಿ. ಹಾಗಾದ್ರೆ ಇಲ್ಲಿ ಒಂದು ಪ್ಲಾಸ್ಟಿಡ್ ಇದೆ ಅಂತ ಅನ್ಕೊಳ್ಳಿ. ಓಕೆ, ಬೇಸಿಕಲಿ ಪ್ಲಾಸ್ಟಿಡ್ ಅಂತ ಅನ್ನೋದು ಪೊರೆ ಸಹಿತ ಕಣದಂಗ. ಎರಡು ಪೊರೆ ಇರುತ್ತೆ. ಒಂದು ಹೊರ ಪೊರೆ ಅಂದ್ರೆ ಹೊರ ಪದರ, ಔಟರ್ ಮೆಂಬ್ರೇನ್. ಇನ್ನೊಂದು ಒಳ ಪದರ ಅಂದ್ರೆ ಇನ್ನರ್ ಮೆಂಬ್ರೇನ್. ಎರಡು ಪದರಗಳನ್ನ ನೋಡ್ಬೋದು ಅಲ್ವಾ? ಸೊ ಅದರ ಜೊತೆಗೆ ಈ ಪ್ಲಾಸ್ಟಿಡ್ ಒಳಭಾಗದಲ್ಲಿ ಕೆಲವೊಂದಿಷ್ಟು ವಸ್ತುಗಳಿರುತ್ತೆ. ಓಕೆ, ಪ್ಲಾಸ್ಟಿಡ್ ತನ್ನ ಒಳಭಾಗದಲ್ಲಿ ದ್ರವರೂಪದ ವಸ್ತುವನ್ನು ಹೊಂದಿರುತ್ತೆ. ಆ ದ್ರವರೂಪದ ವಸ್ತುವನ್ನ ನಾವು ಏನಂತ ಕರಿತೀವಿ? ಆ ದ್ರವರೂಪದ ವಸ್ತುವನ್ನ ನಾವು ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಮ್ಯಾಟ್ರಿಕ್ಸ್ ದ್ರವ, ಸಾರಿ, ಇಟ್ಸ್ ನಾಟ್ ಎ ಮ್ಯಾಟ್ರಿಕ್ಸ್, ಇಟ್ಸ್ ಎ ಸ್ಟ್ರೋಮಾ. ಓಕೆ, ಯಾವ ದ್ರವರೂಪದ ವಸ್ತು ಇರುತ್ತೆ? ಸ್ಟ್ರೋಮಾ
ಅನ್ನುವಂಥ ದ್ರವರೂಪದ ವಸ್ತು ಇರುತ್ತೆ ಪ್ಲಸ್. ಹಾಗಾದ್ರೆ ಈ ಪ್ಲಾಸ್ಟಿಡ್ ಒಳಗದಲ್ಲೇ ದ್ರವರೂಪದ ವಸ್ತುವನ್ನ ಬಿಟ್ಟು ಏನಿರುತ್ತೆ, ಸ್ಟ್ರೋಮಾ ಅನ್ನುವಂಥ ದ್ರವ ಇರುತ್ತೆ, ಅದನ್ನ ಬಿಟ್ಟೇನಿರುತ್ತೆ, ನಾಣ್ಯಗಳನ್ನ ಒಂದ್ರ ಮೇಲೆ ಒಂದರಂತೆ ಒಂದರ ಮೇಲೆ ಒಂದರಂತೆ ಜೋಡಿಸಿರುವ ರಚನೆಗಳಿದೆ. ಓಕೆ, ಒಂದರ ಮೇಲೆ ಒಂದರಂತೆ ನಾಣ್ಯಗಳನ್ನ ಜೋಡಿಸಿದಂತಹ ರಚನೆಗಳಿರುತ್ತೆ. ಈ ನಾಣ್ಯದಂತೆ ಜೋಡಿಸಲ್ಪಟ್ಟಂತ ರಚನೆಗೆ ಒಂದು ಸಿಂಗಲ್ಲಿಗೆ ನಾವು ಗ್ರಾನ ಅಂತ ಹೇಳಿ ಕರಿತೀವಿ. ಈ ಗ್ರಾನಗಳ ಗುಂಪನ್ನ ಥೈಲಾಕಾಯ್ಡ್ ಅಂತ ಹೇಳಿ ಕರೀತಾರೆ. ಗ್ರಾನಗಳ ಗುಂಪನ್ನ ಏನಂತ ಹೇಳಿ ಕರೀತಾರೆ, ಥೈಲಾಕಾಯ್ಡ್ ಅಂತ ಹೇಳಿ ಕರೀತಾರೆ. ಓಕೆ, ಸೊ ಒಂದು ಥೈಲಾಕಾಯ್ಡ್ ಇನ್ನೊಂದು ಥೈಲಾಕಾಯ್ಡ್ ಅನ್ನ ಬಂಧಿಸುವ ರಚನೆಗೆ ಪೈಟ್ಸ್ ಅಂತ ಹೇಳಿ ಕರೀತಾರೆ. ರೈಟ್, ಓಕೆ. ಸರಿ, ಹಾಗಾದ್ರೆ ವರ್ಣಕ ಎಲ್ಲಿದೆ ಇದರಲ್ಲಿ? ಈ ಗ್ರಾನ ಇದೆಯಲ್ಲ, ಈ ಗ್ರಾನಗಳು ತನ್ನಲ್ಲಿ ಬಣ್ಣವನ್ನ ಕೊಡ್ತಕ್ಕಂಥ ವರ್ಣಕಗಳನ್ನು ಹೊಂದಿರುತ್ತೆ. ಲೈಕ್ ದಿಸ್. ಪ್ರತಿಯೊಂದು ಗ್ರಾನಗಳು ಕೂಡ ತನ್ನ ಒಳಭಾಗದಲ್ಲಿ ವರ್ಣಕಗಳನ್ನು ಹೊಂದಿರುತ್ತೆ. ಅದು ಕ್ಲೋರೋಫಿಲ್ಲರ್ ಆಗಿರ್ಬೋದು, ಕ್ಸಾಂಥೋಫಿಲ್ಲರ್ ಆಗಿರ್ಬೋದು, ಕೆರಾಟಿನಾಯ್ಡರ್ ಆಗಿರ್ಬೋದು, ಫೈಕೋಸಯಾನಿನ್ ಆದ್ರೂ ಆಗಿರ್ಬೋದು, ಫೈಕೋಎರಿಥ್ರಿನ್ ಆದ್ರೂ ಆಗಿರ್ಬೋದು, ಯಾವ ವರ್ಣಕನಾದ್ರೂ ಆಗಿರ್ಬೋದು. ನಾವೇನು ಕನ್ಸಿಡರ್ ಮಾಡೋಣ? ಸೊ ಅತಿ ಹೆಚ್ಚು ಫೋಟೋಸಿಂಥೆಸಿಸ್ ನಡೀತಕ್ಕಂಥದ್ದು ನಮ್ಮ ಕ್ಲೋರೋಫಿಲ್ ಅಲ್ಲಿ ಅಲ್ವಾ? ದಟ್ಸ್ ವೈ ಕ್ಲೋರೋಫಿಲ್ ಅಂತ ತಗೊಳ್ಳೋಣ, ಅಥವಾ ಯಾವುದೋ ಒಂದು ವರ್ಣಕ ಅಂತ ತಗೊಳ್ಳೋಣ ಅಲ್ವಾ? ಸರಿ, ಹಾಗಾದ್ರೆ ಪ್ಲಾಸ್ಟಿಡ್ ಅಂತ ಅನ್ನೋದು ಸಾಮಾನ್ಯವಾಗಿ ತನ್ನ ಒಳಭಾಗದಲ್ಲಿ ದ್ರವರೂಪದ ವಸ್ತುವನ್ನು ಹೊಂದಿರುತ್ತೆ. ರಕ್ಷಣೆಗಾಗಿ 2 ಪೊರೆಗಳನ್ನು ಹೊಂದಿರುತ್ತೆ. ಆ ದ್ರವರೂಪದ ವಸ್ತುವಿಗೆ ಸ್ಟ್ರೋಮಾ ಅಂತೀವಿ. ಸೊ ಪ್ಲಾಸ್ಟಿಡ್ ನ ಒಳಭಾಗದಲ್ಲಿ ಒಂದರ ಮೇಲೆ ಒಂದರಂತೆ ನಾಣ್ಯದಂತೆ ಜೋಡಿಸಿರುವ ರಚನೆಗೆ ಗ್ರಾನ ಅಂತಾರೆ. ಈ ಗ್ರಾನಗಳ ಗುಂಪನ್ನ ಥೈಲಾಕಾಯ್ಡ್ ಅಂತ ಹೇಳ್ತೀವಿ. ಒಂದು ಥೈಲಾಕಾಯ್ಡ್ ಇನ್ನೊಂದು ಥೈಲಾಕಾಯ್ಡ್ ಅನ್ನ ಬಂಧಿಸುವ ರಚನೆಗೆ ಪೈಟ್ಸ್ ಅಂತ ಕರೀತಾರೆ. ಓಕೆ, ಹಾಗಾದ್ರೆ ಗ್ರಾನಗಳು ತನ್ನಲ್ಲಿ ಏನನ್ನ ಹೊಂದಿರುತ್ತೆ ಅಂದ್ರೆ ವರ್ಣಕಗಳನ್ನ ಹೊಂದಿರುತ್ತೆ. ಇಷ್ಟು ಸ್ಟ್ರಕ್ಚರ್. ಹಾಗಾದ್ರೆ ಕೆಲಸ ಹೇಗ್ ಮಾಡತ್ತೆ ಅಂತ, ಕೆಲಸ ಹೇಗ್ ಮಾಡತ್ತೆ? ಸಸ್ಯಗಳು ತಮ್ಮ ಎಲೆಯ ಕೆಳಭಾಗದಲ್ಲಿ ಕಂಡು ಬರ್ತಕ್ಕಂಥ ರಚನೆ ಸ್ಟೊಮ್ಯಾಟ ಅಂತ ಏನಿದೆ ಅಂದ್ರೆ ಪತ್ರ ರಂಧ್ರಗಳು ಅಂತ. ಓಕೆ, ಎಲೆಯ ಕೆಳಭಾಗದಲ್ಲಿರ್ತಕ್ಕಂಥ ಪತ್ರ ರಂಧ್ರಗಳ ಮುಖಾಂತರ ವಾತಾವರಣದಲ್ಲಿರುವಂತ ಕಾರ್ಬನ್ ಡೈಆಕ್ಸೈಡ್ ಅನ್ನ ಇಂಟೇಕ್ ಮಾಡುತ್ತೆ. ಸಸ್ಯಗಳು ಏನ್ ಮಾಡುತ್ತೆ? ಸಸ್ಯಗಳು ಉಸಿರಾಟಕ್ಕೆ ಬಳಕೆ ಮಾಡುವಂತ ಅನಿಲ ಆಮ್ಲಜನಕ, ಆದ್ರೆ ಆಹಾರ ತಯಾರಿಕೆಗೆ ಬಳಕೆ ಮಾಡುವಂತ ಅನಿಲ ಕಾರ್ಬನ್ ಡೈಆಕ್ಸೈಡ್. ನೆನಪಿರ್ಬೇಕು. ಓಕೆ, ಕಾರ್ಬನ್ ಡೈಆಕ್ಸೈಡ್ ಅನ್ನ ವಾತಾವರಣದಿಂದ ತಗೊಂಡು ತನ್ನಲ್ಲೇ ಇರ್ತಕ್ಕಂಥ ನೀರನ್ನ ಬಳಕೆ ಮಾಡಿ ಸೂರ್ಯನ ದೃಗ್ಗೋಚರ ಬೆಳಕನ್ನ ಸನ್ಲೈಟ್ ನ ಸಹಾಯದಿಂದ ಕ್ಲೋರೋಫಿಲ್ ನ ಸಹಾಯದಿಂದ ಹೀರಿಕೆ ಮಾಡಿ, ಅಂದ್ರೆ ಕ್ಲೋರೋಫಿಲ್ಗಳ ಕೆಲಸನೇ ಬೆಳಕನ್ನ ಹೀರಿಕೆ ಮಾಡೋದು. ಕ್ಲೋರೋಫಿಲ್ ನ ಸಹಾಯದಿಂದ ಸೂರ್ಯನ ಬೆಳಕನ್ನ ಹೀರಿಕೆ ಮಾಡಿಕೊಂಡು ವಾತಾವರಣದಲ್ಲಿನ ಕಾರ್ಬನ್ ಡೈಆಕ್ಸೈಡ್ ಅನ್ನ ಸ್ಟೊಮ್ಯಾಟಗಳ ಮೂಲಕ ಅಬ್ಸರ್ವ್ ಮಾಡಿ ತನ್ನಲ್ಲೇ ಇರುವಂತ ನೀರನ್ನ ಬಳಸ್ಕೊಂಡು ರಾಸಾಯನಿಕ ಕ್ರಿಯೆಗೆ ಇನ್ವಾಲ್ವ್ ಆಗುತ್ತೆ. ಈ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಎರಡೂ ಕೂಡ ಸೇರ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅವರನ್ನ ಸೇರಿಸ್ಬಿಟ್ಟು ಕೆಲಸ ಮಾಡುವಂತವ್ರು ದಟ್ ಈಸ್ ಸನ್ಲೈಟ್, ಈ ದೃಗ್ಗೋಚರ ಬೆಳಕು. ಓಕೆ, ದೃಗ್ಗೋಚರ ಬೆಳಕು ಅಂದ್ರೆ ವಿಸಿಬಲ್, ನಾವು ನೋಡುವಂತ ಬೆಳಕು. ಈ ಎರಡು ರಾಸಾಯನಿಕ ಕ್ರಿಯೆಯ ನಂತರ ಬರುವಂತ ಉತ್ಪನ್ನಗಳಾಗಿರ್ತಕ್ಕಂಥ ಪಿಷ್ಟವನ್ನ ಅಂದ್ರೆ ಸ್ಟಾರ್ಚ್ ಅನ್ನ ಆಹಾರವಾಗಿ ಸಂಗ್ರಹಣೆ ಮಾಡ್ಕೊಳ್ಳುತ್ತೆ, ಆಮ್ಲಜನಕವನ್ನ ವಾತಾವರಣಕ್ಕೆ ಬಿಟ್ಕೊಡತ್ತೆ. ಇದನ್ನೇ ನಾವು ಫೋಟೋಸಿಂಥಸಿಸ್ ಅಂತ ಕರಿತೀವಿ. ಅಂದ್ರೆ ಸಸ್ಯಗಳು ಸ್ಟೊಮ್ಯಾಟಗಳ ಸಹಾಯದಿಂದ ಅಂದ್ರೆ ಪತ್ರರಂಧ್ರಗಳ ಸಹಾಯದಿಂದ ವಾತಾವರಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೀರಿಕೆ ಮಾಡಿಕೊಂಡು ತನ್ನಲ್ಲೇ ಇರುವ ನೀರನ್ನ ಬಳಸ್ಕೊಂಡು ಸೂರ್ಯನ
ದೃಗ್ಗೋಚರ ಬೆಳಕಿನ ಸಹಾಯದಿಂದ ನಿರಂತರವಾಗಿ ರಾಸಾಯನಿಕ ಕ್ರಿಯೆಯನ್ನ ನಡೆಸಿ ಬಂದಿರತಕ್ಕಂಥ ಉತ್ಪನ್ನಗಳಲ್ಲಿ ಆಹಾರವಾಗಿ ಪಿಷ್ಟವನ್ನ ಎಲೆಗಳಲ್ಲಿ ಸಂಗ್ರಹಣೆ ಮಾಡಿಕೊಂಡು ವಾತಾವರಣಕ್ಕೆ ಆಮ್ಲಜನಕವನ್ನ ಬಿಟ್ಟು ಕೊಡುವ ಕ್ರಿಯೆಗೆ ನಾವು ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಂತ ಕರಿತೀವಿ. ಓಕೆ, ಒಂದು ಗಮನದಲ್ಲಿ ಇಟ್ಕೊಳ್ರಿ, ಉಸಿರಾಟ ಕ್ರಿಯೆನೇ ಬೇರೆ, ಸಸ್ಯಗಳಲ್ಲಿ ಉಸಿರಾಟನೇ ಬೇರೆ, ಸಸ್ಯಗಳಲ್ಲಿ ದ್ಯುತಿ ಸಂಶ್ಲೇಷಣೆನೇ ಬೇರೆ. ಸಸ್ಯಗಳು ಉಸಿರಾಟ ಕ್ರಿಯೆಯಲ್ಲಿ ಮೈಟೊಕಾಂಡ್ರಿಯನ ಬಳಕೆ ಮಾಡಿಕೊಳ್ಳುತ್ತೆ, ಆಮ್ಲಜನಕವನ್ನ ಸ್ವೀಕಾರ ಮಾಡಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೊರ ಹಾಕುತ್ತೆ ಮೈಟೊಕಾಂಡ್ರಿಯಾ, ಅದು ಉಸಿರಾಟ. ಆದ್ರೆ ಆಹಾರ ತಯಾರಿಕೆಗೆ ಬಳಕೆ ಮಾಡುವಂತದ್ದು ಪ್ಲಾಸ್ಟಿಡ್, ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೀರಿಕೆ ಮಾಡ್ಕೊಳ್ಳುತ್ತೆ, ಆಮ್ಲಜನಕವನ್ನ ಬಿಟ್ಟು ಕೊಡುತ್ತೆ. ನಾವು ಎಲ್ಲದಕ್ಕೂ ಒಂದೇ ಹೇಳ್ತೀವಿ, ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೀರಿಕೆ ಮಾಡ್ಕೊಳ್ಳೋದು, ಆಮ್ಲಜನಕವನ್ನ ಬಿಟ್ಟು ಕೊಡೋದು ಅಂತ. ದಟ್ಸ್ ರಾಂಗ್. ಓಕೆ, ಸಸ್ಯಗಳು ವಾತಾವರಣದ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೀರಿಕೆ ಮಾಡಿಕೊಂಡು ತನ್ನಲ್ಲೇ ಇರುವ ನೀರನ್ನ ಬಳಸಿಕೊಂಡು ಸೂರ್ಯನ ದೃಗ್ಗೋಚರ ಬೆಳಕಿನ ಸಹಾಯದಿಂದ ಆಹಾರವನ್ನ ಪಿಷ್ಟದ ರೂಪದಲ್ಲಿ ಉತ್ಪಾದಿಸಿ ಎಲೆಗಳಲ್ಲಿ ಸಂಗ್ರಹಿಸುವುದರ ಜೊತೆಗೆ ವಾತಾವರಣಕ್ಕೆ ಆಮ್ಲಜನಕವನ್ನ ಬಿಟ್ಕೊಟ್ರೆ ಅದಕ್ಕೆ ನಾವು ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಅಥವಾ ಫೋಟೋಸಿಂಥೆಸಿಸ್ ರಿಯಾಕ್ಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆ, ಹಾಗಾದ್ರೆ ನಮಗೆ ಎಕ್ಸಾಮ್ ಅಲ್ಲಿ ಹೇಗೆ ಕೇಳ್ತಾರೆ, ಇದ್ರದ್ದು ರಿಯಾಕ್ಷನ್ ಕೇಳ್ತಾರೆ. ಓಕೆ, ಏನನ್ನ ಬಳಸ್ಕೊಳ್ತಾ ಇದೆ, ಬಳಕೆ ಮಾಡ್ತಾ ಇರೋದು ಕಾರ್ಬನ್ ಡೈಆಕ್ಸೈಡ್ ಮತ್ತೆ ನೀರನ್ನ. ಓಕೆ, ಯಾರ ಸಹಾಯದಿಂದ, ದೃಗ್ಗೋಚರ ಬೆಳಕು ಅಥವಾ ಸನ್ಲೈಟ್ ಅನ್ನ ಸಹಾಯದಿಂದ, ದೃಗ್ಗೋಚರ ಬೆಳಕು ಅಥವಾ ಸನ್ಲೈಟ್ ನ ಸಹಾಯದಿಂದ. ಯಾರು ಹೀರ್ಕೊಳ್ತಾರೆ, ಕ್ಲೋರೋಫಿಲ್. ಏನ್ ಸಿಗ್ತಾ ಇದೆ, ಆಹಾರ ಅಂದ್ರೆ ಪಿಷ್ಟ. ಏನ್ನ ವಾತಾವರಣಕ್ಕೆ ಬಿಟ್ಕೊಡ್ತಾ ಇದೆ ಅಂದ್ರೆ ಆಮ್ಲಜನಕ ಅಲ್ವಾ. ಇದನ್ನ ಸರಿದೂಗಿಸಿ ಬರಿಬೇಕು. 6 CO2 plus 6 H2O arrow mark, C6H12O6 plus 6 oxygen molecule. ಓಕೆ, ಇಲ್ಲಿ ಸನ್ಲೈಟ್, ಇಲ್ಲಿ ಕ್ಲೋರೋಫಿಲ್. ಯಾಕೆ ಇಲ್ಲಿ 6 ಅಂತ ಬರ್ದ್ವಿ ಅಂತ ಹೇಳಿದ್ರೆ ಪಿಷ್ಟದ ಮೂಲ ಘಟಕ ಗ್ಲೂಕೋಸ್. ಹಾಗಾದ್ರೆ ಆಹಾರವಾಗಿ ಗ್ಲೂಕೋಸ್ ಸಿಗ್ತಾ ಇದೆ ಅಂದ್ರೆ ಈಕ್ವೇಶನ್ಸ್ ಅನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೋಸ್ಕರ ಇಲ್ಲಿ 6 ಅಂತ ಬರೀತೀವಿ. ನಿಮಗೆ ರಾಸಾಯನಿಕ ಕ್ರಿಯೆಗಳು ಅಂತ ಒಂದು ಪಾಠ ಬರುತ್ತಲ್ಲ, ಅಲ್ಲಿ ಬ್ಯಾಲೆನ್ಸಿಂಗ್ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಿಮಗೆ ಎಕ್ಸಾಮ್ ಅಲ್ಲಿ ಇದನ್ನ ಬಿಟ್ಟು ಏನ್ ಕೇಳ್ತಾರಪ್ಪ ಅಂದ್ರೆ ದ್ಯುತಿ ಸಂಶ್ಲೇಷಣಾ ಕ್ರಿಯೆಯಲ್ಲಿ ಕೆಳಗಿನ ಯಾವುದು ಭಾಗಿಯಾಗುತ್ತೆ ಅಥವಾ ದ್ಯುತಿ ಸಂಶ್ಲೇಷಣಾ ಕ್ರಿಯೆಯಲ್ಲಿ ಕಂಡುಬರ್ತಕ್ಕಂಥ ಉತ್ಪನ್ನ ಯಾವುದು, ಪ್ರತಿವರ್ತಕ ಯಾವುದು, ಉಪ ಉತ್ಪನ್ನ ಯಾವುದು, ಕೆಟಲಿಸ್ಟ್ ಯಾವುದು ಅಂತ ಕೇಳ್ತಾರೆ. ಓಕೆ, ಯಾವಾಗಲೂ ಕೂಡ ರಾಸಾಯನಿಕ ಕ್ರಿಯೆ ಬರಿಬೇಕಾದ್ರೆ ಒಂದು ಫಾಲೋ ಅಪ್ ಮಾಡ್ತೀವಿ. ಈ ಆರೋ ಮಾರ್ಕ್ ಏನಿದೆ, ಆರೋ ಮಾರ್ಕ್ ಇಂದ ಹಿಂದೆ ಬರುತ್ತಲ್ಲ, ಇವೆರಡು ಕೂಡ ಇನ್ವಾಲ್ವ್ ಆಗುವಂತರು, ಕ್ರಿಯೆಯಲ್ಲಿ ಇನ್ವಾಲ್ವ್ ಆಗುವಂತರು, ಇವರನ್ನ ಪ್ರತಿವರ್ತಕಗಳು ಅಂತ ಕರೀತಾರೆ. ಅಂದ್ರೆ ರಿಯಾಕ್ಟಂಟ್ಸ್ ಅಲ್ವಾ. ಸೊ ಇಲ್ಲಿರೋರ್ನ ಮೊದಲನೇದೇನು ಸಿಗತ್ತಲ್ಲ, ಇದನ್ನ ಮುಖ್ಯ ಉತ್ಪನ್ನ ಅಥವಾ ನಾರ್ಮಲ್ ಆಗಿ ಉತ್ಪನ್ನ ಅಥವಾ ಪ್ರಾಡಕ್ಟ್ ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತಾರೆ ಆರೋ ಮಾರ್ಕ್ ಇಂದ ರೈಟಿಗೆ ಬಂದ್ರೆ. ಸೊ ಸೆಕೆಂಡ್ ಒನ್ ಸಿಗತ್ತಲ್ಲ, ಇದನ್ನ ಉಪ ಉತ್ಪನ್ನ ಅಥವಾ ಬೈ ಪ್ರಾಡಕ್ಟ್ ಅಂತ ಹೇಳಿ ಕರೀತಾರೆ. ಇಲ್ಲಿ ಆಮ್ಲಜನಕ ಅನ್ನೋದು ಬೈ ಪ್ರಾಡಕ್ಟ್ ಅಲ್ವಾ. ಸೊ ಈ ಮಿಡಲ್ ಅಲ್ಲಿ ಏನಿದೆ, ಇವರು ನಡೀತಾ ಇರೋಂಥ ರಾಸಾಯನಿಕ ಕ್ರಿಯೆಯನ್ನ ಚುರುಕು ಮಾಡುವಂತವ್ರು ಅಂತ. ಈ ರಾಸಾಯನಿಕ ಕ್ರಿಯೆಯನ್ನ ಚುರುಕು ಮಾಡುವಂತವರಿಗೆ ವೇಗವರ್ಧಕಗಳು ಅಥವಾ ಕೆಟಲಿಸ್ಟ್ ಅಂತ ಹೇಳಿ ಕರೀತಾರೆ.
ವೇಗವರ್ಧಕಗಳು ಅಥವಾ ಕೆಟಲಿಸ್ಟ್ ಅಂತ ಹೇಳಿಬಿಟ್ಟು ರೆಪ್ರೆಸೆಂಟ್ ಮಾಡ್ತಾರೆ. ಓಕೆ, ಇಷ್ಟು ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಂದರೆ ಏನು ಅಂತ. ಆ್ಯಂಡ್ ಇನ್ನೊಂದು ಡೌಟ್ ಇದೆ, ಹಾಗಾದರೆ ದ್ಯುತಿ ಸಂಶ್ಲೇಷಣ ಕ್ರಿಯೆ 24 ಅವರ್ಸು ನಡೆಯುತ್ತಾ? ಪೂರ್ತಿ 24 ಅವರ್ಸು ಕಂಟಿನ್ಯೂಸ್ ಆಗಿ ನಡೆಯುತ್ತಾ? ಇಂಪಾಸಿಬಲ್. ಓಕೆ, ಫೋಟೋಸಿಂಥೆಸಿಸ್ ದ್ಯುತಿ ಸಂಶ್ಲೇಷಣ ಕ್ರಿಯೆ ಕೇವಲ ಹಗಲಿನಲ್ಲಿ ಮಾತ್ರ ಜರುಗುತ್ತೆ. ಹಗಲು ಮಾತ್ರ ಜರುಗುತ್ತೆ. ಯಾಕಂದ್ರೆ ಫೋಟೋಸಿಂಥೆಸಿಸ್ ನಡಿಬೇಕು ಅಂದ್ರೆ ನಮಗೆ ಸನ್ಲೈಟ್ನ ಅವಶ್ಯಕತೆ ಇದೆ, ಸೂರ್ಯನ ಕಿರಣಗಳ ಅವಶ್ಯಕತೆ ಇದೆ. ಸೊ ರಾತ್ರಿ ಹೊತ್ತು ಸೂರ್ಯನ ಕಿರಣಗಳೇ ಇಲ್ಲ ಅಂತ ಹೇಳಿದ್ರೆ ಫೋಟೋಸಿಂಥೆಸಿಸ್ ಕೂಡ ಏನಾಗೋದಿಲ್ಲ, ನಡೆಯೋದಕ್ಕೆ ಸಾಧ್ಯ ಇಲ್ಲ. ಫೋಟೋಸಿಂಥೆಸಿಸ್ ಏನಾಗೋದಿಲ್ಲ, ಜರುಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪ್ರಶ್ನೆ ಏನಂತ ಮಾಡಿದರೆ, ಒಂದ್ಸಲ KS ಅಲ್ಲೂ ಕೂಡ ಪ್ರಶ್ನೆ ಮಾಡಿದ್ದಾರೆ, RSI 22 ಒಳಗಡೆನೂ ಕೂಡ ಪ್ರಶ್ನೆ ಮಾಡಿದ್ದಾರೆ. ಏನಂತ, ರಾತ್ರಿ ಸಮಯದಲ್ಲಿ ಮರದ ಅಡಿಯಲ್ಲಿ ಮಲಗುವುದು ಸೂಕ್ತ ಅಲ್ಲ, ಕಾರಣವೇನು ಅಂತ ಪ್ರಶ್ನೆ ಮಾಡಿದರೆ, ರಾತ್ರಿ ಟೈಮಲ್ಲಿ ಮರದ ಕೆಳಗಡೆ ಮಲಗೋದು ಸೂಕ್ತ ಅಲ್ವಂತೆ. ಹಾಗಾದ್ರೆ ಕಾರಣ ಏನು? ಕಾರಣ ಹಗಲಿನ ಸಮಯದಲ್ಲಿ ಮಾತ್ರ ಫೋಟೋಸಿಂಥೆಸಿಸ್ ನಡೆಯುತ್ತೆ, ರಾತ್ರಿ ಸಮಯದಲ್ಲಿ ದ್ಯುತಿ ಸಂಶ್ಲೇಷಣ ಕ್ರಿಯೆ ನಡೆಯೋದೇ ಇಲ್ಲ. ಯಾಕಂದ್ರೆ ಸೂರ್ಯನ ಕಿರಣಗಳಿಲ್ಲ. ದಟ್ಸ್ ವೈ ರಾತ್ರಿ ಸಮಯದಲ್ಲಿ ಫೋಟೋಸಿಂಥೆಸಿಸ್ ನಡೆದ್ರೆ ಆಮ್ಲಜನಕವನ್ನು ಬಿಡುಗಡೆ ಮಾಡ್ತಾ ಇತ್ತು. ಆದ್ರೆ ರಾತ್ರಿ ಫೋಟೋಸಿಂಥೆಸಿಸ್ ನಡೆಯೋದೇ ಇಲ್ಲ ಅಂತ ಹೇಳಿದ್ರೆ ಆಮ್ಲಜನಕವನ್ನ ಬಿಡುಗಡೆನಾರು ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಇದೆ? ಸಾಧ್ಯ ಇಲ್ಲ. ಫೋಟೋಸಿಂಥೆಸಿಸ್ ನಡೆಯೋದಿಲ್ಲ, ಅದಕ್ಕೆ ಆಮ್ಲಜನಕನೂ ಕೂಡ ಸಸ್ಯದ ಕೆಳಭಾಗದಲ್ಲಿ ಇರೋದಿಲ್ಲ. ಅದಕ್ಕೆ ಅಂತ ಸಸ್ಯದ ಕೆಳಭಾಗದಲ್ಲಿ ನಾವು ಮಲಗಿಕೊಂಡ್ರೆ ಸೊ ನಮಗೆ ಆಮ್ಲಜನಕದ ಕೊರತೆ ಆಗಿ ಅಥವಾ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಜಾಸ್ತಿ ಆಗಿ ಆಟೋಮೆಟಿಕಲಿ ಏನಾಗುತ್ತೆ, ಉಸಿರಾಟದಲ್ಲಿ ಪ್ರಾಬ್ಲಮ್ಸ್ ಆಗುತ್ತೆ. ಅಂದ್ರೆ ರಾತ್ರಿ ಸಮಯದಲ್ಲಿ ಮರದ ಅಡಿಯಲ್ಲಿ ಆಮ್ಲಜನಕದ ಕೊರತೆ ಅಂತನಾರು ಆಪ್ಷನ್ಸ್ ಕೊಡ್ಬೋದು. ಆಮ್ಲಜನಕದ ಕೊರತೆ ಅಥವಾ ಕಾರ್ಬನ್ ಡೈಆಕ್ಸೈಡ್ನ ಹೆಚ್ಚಳ ಎರಡೂ ಕೂಡ ರೈಟ್. ಯಾಕೆ ರಾತ್ರಿ ಸಮಯದಲ್ಲಿ ಮಲಗಬಾರ್ದು ಅಂದ್ರೆ ಮೇನ್ ರೀಸನ್ ಇದೆ, ಫೋಟೋಸಿಂಥೆಸಿಸ್ ನಡೆಯಲ್ಲ ಅನ್ನೋ ಕಾರಣಕ್ಕೆ ಆಮ್ಲಜನಕದ ಕೊರತೆ ಇರುತ್ತೆ, ಉಸಿರಾಟ ನಿರಂತರವಾಗಿ ನಡೆಯುತ್ತೆ ಅನ್ನೋ ಕಾರಣಕ್ಕೆ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಾಗಿರುತ್ತೆ. ಅದಕ್ಕೆ ನಮಗೆ ಅದ್ರ ಕೆಳಗಡೆ ಮಲ್ಕೊಂಡ್ರೆ ಉಸಿರಾಟದಲ್ಲಿ ಪ್ರಾಬ್ಲಮ್ ಆಗುತ್ತೆ. ಓಕೆ, ಇನ್ನೊಂದು, ಹಾಗಾದ್ರೆ ಸಸ್ಯಗಳಲ್ಲಿ ಅನಿಲಗಳ ವಿನಿಮಯ, ನಾನು ಹೇಳಿದೆ ಇವಾಗ ಕಾರ್ಬನ್ ಡೈಆಕ್ಸೈಡ್ ಅನ್ನ ಒಳಗೆ ತಗೊಳುತ್ತೆ, ಆಮ್ಲಜನಕವನ್ನ ಹೊರ ಹಾಕುತ್ತೆ ಅಂತ. ಯಾರ ಮುಖಾಂತರ ವಿನಿಮಯ ಮಾಡ್ಕೊಳ್ತಾ ಇದೆ? ಅನಿಲಗಳ ವಿನಿಮಯ ಅಥವಾ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್, ಅನಿಲಗಳು ಹೊರ ಹೋಗೋದು ಬರೋದು ಯಾರ ಮೂಲಕ ನಡೀತಾ ಇದೆ? ಎಲೆ ಇದೆ ಅಂದ್ರೆ ಎಲೆಯ ಕೆಳಪದರ, ಎಲೆಯ ಕೆಳಪದರದಲ್ಲಿ ಸ್ಟೊಮ್ಯಾಟಾ ಅಂತ ಇರುತ್ತೆ. ಸ್ಟೊಮ್ಯಾಟಾ ಅಂದ್ರೆ ಪತ್ರರಂಧ್ರ ಅಂತ. ಈ ಸ್ಟೊಮ್ಯಾಟಾ ಅಥವಾ ಪತ್ರರಂಧ್ರಗಳ ಮುಖಾಂತರ ಅನಿಲಗಳ ವಿನಿಮಯ ಆಗತ್ತೆ. ಓಕೆ, ರೈಟ್. ಇಷ್ಟು ನಮ್ಮ ಮೈಂಡಲ್ಲಿ ಇರಬೇಕು. ಆಮೇಲೆ ಇನ್ನೂ ಒಂದು ಡೌಟು, ಮ್ಯಾಮ್ ನೀವಾಗಲೇ ಹೇಳಿದ್ರಿ ಹಸಿರು ಕಲರ್ ಎಲೆ ಒಳಗಡೆ ಕ್ಲೋರೋಫಿಲ್ ಇರುತ್ತೆ ಅಥವಾ ಕೆಂಪು ಕಲರ್ ಎಲೆ ಒಳಗಡೆ ಫೈಕೋಎರಿಥ್ರಿನ್ ಇರುತ್ತೆ ಅಂತ. ಸೊ ಹಸಿರು ಕಲರ್ ಎಲೆ ಒಳಗಡೆ ಹಸಿರು ಮಾತ್ರ ಇರತ್ತಾ? ಇನ್ನೊಂದು ಡೌಟು, ಹಸಿರು ಬಣ್ಣದ ಎಲೆಗಳಲ್ಲಿ ಹಸಿರು ಮಾತ್ರ ಇರತ್ತಾ? ನೋ, ಎಲ್ಲ ಬಣ್ಣಗಳು ಇರುತ್ತೆ, ಬಟ್ ನಮಗೆ ಜಾಸ್ತಿ ಕಾಣೋದು ಹಸಿರು. ಕೆಂಪು ಕಲರ್ ಎಲೆ ಒಳಗಡೆ ಕೆಂಪು ಮಾತ್ರ ಇರತ್ತಾ? ನೋ, ಎಲ್ಲವೂ ಇರುತ್ತೆ, ನಮಗೆ ಕಾಣೋದು ಮಾತ್ರ ಕೆಂಪು. ಯಾಕೆ ಹಾಗೆ? ಯಾಕಂತ ಹೇಳಿದ್ರೆ ಡಿಪೆಂಡ್ಸ್ ಆನ್ ದ ಪರ್ಸೆಂಟೇಜ್. ಯಾವ ಬಣ್ಣದ ಪರ್ಸೆಂಟೇಜ್ ಅಥವಾ ವರ್ಣಕದ ಪ್ರಮಾಣ ಜಾಸ್ತಿ ಇರುತ್ತೋ ಅಂತ ವರ್ಣಕಗಳು ಮಾತ್ರ ನಮಗೆ ಕಾಣಿಸುತ್ತೆ. ಅದನ್ನ ಪ್ರೂವ್ ಮಾಡಲಿಕ್ಕೆ ಅಂತೇಳಿ ಒಂದು ಎಕ್ಸ್ಪೆರಿಮೆಂಟ್ ಇದೆ. ಅದನ್ನ ಕ್ರೊಮ್ಯಾಟೋಗ್ರಫಿ ವಿಧಾನ ಅಂತ ಹೇಳಿ ಕರೀತಾರೆ. ಹೇಗೆ? ಸೊ ಕ್ರೊಮ್ಯಾಟೋಗ್ರಫಿ ಅಂತ ಹೇಳಿ ಒಂದು ವಿಧಾನ ಇದೆ. ಅಲ್ಲಿ ಒಂದು ಪೇಪರ್ ಅನ್ನ ಬಳಕೆ ಮಾಡ್ತಾರೆ, ಕ್ರೊಮ್ಯಾಟೋಗ್ರಫಿ ಪೇಪರ್ ಅಂತ. ಮೊದಲು ಒಂದು ಬೀಕರ್ ತಗೊಳ್ತಾರೆ. ಓಕೆ, ಈ ಬೀಕರ್ ಒಳಗಡೆ
ಒಂದು ಸ್ವಲ್ಪ ಆಲ್ಕೋಹಾಲ್ ಕಂಟೆಂಟ್ ಅಂದರೆ OH, ಆಲ್ಕೋಹಾಲ್ ಹೇಳ್ತೀವಲ್ಲ OH, ಆ ಆಲ್ಕೋಹಾಲ್ ಕಂಟೆಂಟನ್ನು ಹಾಕ್ತಾರೆ. ಸೊ ಇಲ್ಲಿ ಒಂದು ನೀಡಲನ್ನು ಇಟ್ಟು ಒಂದು ಪೇಪರನ್ನು ಕೆಳಗಡೆ ಇಳಿಬಿಡ್ತಾರೆ, ಸ್ವಲ್ಪ ಟಚ್ ಆಗದೆ ಇರೋ ಹಾಗೆ. ಓಕೆ, ಈ ಪೇಪರ್ಗೂ ಇದಕ್ಕೂ ಇಷ್ಟು ಗ್ಯಾಪ್ ಇರಬೇಕು. ಈ ಪೇಪರ್ನ ಹೆಸರು ಕ್ರೊಮ್ಯಾಟೋಗ್ರಫಿ ಪೇಪರ್ ಅಂತ. ಓಕೆ, ಸೊ ಈ ಪೇಪರ್ ಮೇಲೆ ನೀವು ಜಸ್ಟ್ ಒಂದೇ ಒಂದು ಡ್ರಾಪ್ ಗ್ರೀನ್ ಕಲರ್ದು ಒಂದೇ ಒಂದು ಡ್ರಾಪ್ ರಸ ಹಾಕಿದ್ರಿ ಅಂದ್ಕೊಳ್ಳಿ, ಅಂದರೆ ಹಸಿರು ಬಣ್ಣದ ಎಲೆಯನ್ನು ಚೆನ್ನಾಗಿ ರುಬ್ಬಿ ಒಂದೇ ಒಂದು ಪಿನ್ ಡ್ರಾಪ್ ಅಷ್ಟು ಇಲ್ಲಿ ಈ ಪೇಪರ್ನ ಮೇಲೆ ಹಿಂಗೆ ಹಾಕಿದ್ರಿ ಅಂತ ಅಂದ್ಕೊಳ್ಳಿ. ಸೊ ಒಂದು 2 to 3 ಮಿನಿಟ್ಸ್ ಬಿಟ್ಟು ನೋಡ್ತಾ ಇದ್ದ ಹಾಗೆಯೇ ನಿಧಾನವಾಗಿ ಇಲ್ಲಿ ಸ್ವಲ್ಪ ಡಾರ್ಕ್ ಕಲರ್ ಗ್ರೀನ್, ಆಮೇಲೆ ಸ್ವಲ್ಪ ರೆಡ್ಡು, ಆಮೇಲೆ ಸ್ವಲ್ಪ ನಿಧಾನವಾಗಿ ತಿಳಿಯಾಗಿರ್ತಕ್ಕಂಥ ಹಳದಿ, ಸ್ವಲ್ಪ ಸ್ವಲ್ಪ ತಿಳಿಯಾಗಿರೋದು, ಆಮೇಲೆ ಡಾರ್ಕ್ ಯೆಲ್ಲೋ ಇರೋದು, ಆಮೇಲೆ ಡಾರ್ಕ್ ಬ್ರೌನ್ ಇರೋದು, ಈ ಥರ ತನ್ನ ಬಣ್ಣಗಳನ್ನು ಡಿಸ್ಪ್ಯಾಚ್ ಮಾಡ್ತಾ ಹೋಗುತ್ತೆ. ನಮಗೆ ಇದು ಯಾವುದೋ ಕಲರ್ಸ್ಗಳು ಕೂಡ ಹಸಿರು ಬಣ್ಣದಲ್ಲಿ ಕಾಣಿಸ್ತಾ ಇಲ್ಲ. ಯಾವ್ದು ಮಾತ್ರ ಕಾಣಿಸ್ತಾ ಇದೆ, ಹಸಿರು ಬಣ್ಣದ ಎಲೆಗಳಲ್ಲಿ ಹಸಿರು ಮಾತ್ರ ಕಾಣಿಸ್ತಾ ಇದೆ. ಕಾರಣ ಇದರ ಪರ್ಸೆಂಟೇಜು ಜಾಸ್ತಿ ಇರುತ್ತೆ, ರಿಮೈನಿಂಗ್ ಸ್ವಲ್ಪ 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 ಪರ್ಸೆಂಟೇಜ್ ಕಡಿಮೆ ಇರುತ್ತೆ. ಹಾಗಾಗಿ ನಮಗೆ ಹಸಿರು ಕಲರ್ ಒಳಗಡೆ ಹಸಿರು ಮಾತ್ರ ಕಾಣುತ್ತೆ, ಕೆಂಪು ಒಳಗಡೆ ಕೆಂಪು ಮಾತ್ರ ಕಾಣುತ್ತೆ. ಬದಲಾಗಿ ಎಲ್ಲಾ ಬಣ್ಣದ ವರ್ಣಕಗಳು ಇರುತ್ತೆ, ಪರ್ಸೆಂಟೇಜ್ ಕಡಿಮೆ ಇರೋದ್ರಿಂದ ನಮಗೆ ಕಣ್ಣಿಗೆ ಕಾಣಿಸಲ್ಲ. ಇದನ್ನ ನಿಮಗೆ ಏನ್ ಮಾಡಿದ್ದಾರೆ ಅಂತ ಕೇಳಿದ್ರೆ KS ಅಲ್ಲಿ ಒಂದು ಪ್ರಶ್ನೆ ಮಾಡಿ ಕೇಳಿದ್ದಾರೆ. ಏನಂತ? ಬಣ್ಣಗಳ ಸಂಯುಕ್ತವನ್ನ ವಿಭಜಿಸುವ ವಿಧಾನ ಯಾವುದು ಅಂತ. ಬಣ್ಣಗಳ ಸಂಯುಕ್ತವನ್ನು ಅದರ ಘಟಕಗಳಾಗಿ ಅಂತ ಸೇರಿಸ್ಕೊಳ್ಳಿ, ಅದು ತುಂಬಾ ಇಂಪಾರ್ಟೆಂಟ್. ಬಣ್ಣಗಳ ಸಂಯುಕ್ತಗಳನ್ನು ಅದರ ಘಟಕಗಳಾಗಿ ವಿಭಜಿಸುವ ವಿಧಾನ ಯಾವುದು ಅಂದ್ರೆ ಕ್ರೊಮ್ಯಾಟೋಗ್ರಫಿ ಅಂತ. ಓಕೆ, ಸೊ ಇಷ್ಟು ನಾರ್ಮಲ್ ಆಗಿ ಕಣದಂಗಗಳ ಬಗ್ಗೆ ಡೀಟೇಲ್ಸ್. ಇನ್ನೂ ಕಣದಂಗಗಳಿದೆ, ಅದನ್ನ ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳೋಣ ಅಂತ. ಐ ಹೋಪ್ ನಿಮಗೆಲ್ರಿಗೂ ಕೂಡ ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಸೊ ಇದುವರೆಗೂ ನಿಮಗೆ ಎಷ್ಟು ಕಣದಂಗಗಳಾಗಿದೆ? ಮೈಟೊಕಾಂಡ್ರಿಯಾ ಆಗಿದೆ, ಕೋಶ ಪೊರೆ ಆಗಿದೆ, ಕೋಶ ದ್ರವ್ಯ ಆಗಿದೆ, ಕೋಶ ಭಿತ್ತಿ ಆಗಿದೆ, ಕೋಶ ಪೊರೆ ಆಗಿದೆ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಲೈಸೋಸೋಮ್, ಸೆಂಟ್ರಿಯೋಲ್, ಗಾಲ್ಗಿ ಸಂಕೀರ್ಣ, ರಸಧಾನಿ, ಪ್ಲಾಸ್ಟಿಡ್, ಇಷ್ಟು ಕಣದಂಗಗಳಾಗಿದೆ. 11 ಆಗಿದೆ. ಸೊ ಇನ್ನೂ ಇದೆ, ರೈಬೋಸೋಮ್ಸ್ ಇದೆ. ಇನ್ನು ನೆಕ್ಸ್ಟ್ ಕಣದಂಗಗಳು ಯಾವ್ದ್ಯಾವ್ದಿದೆ ಅಂತ ಕೇಳಿದ್ರೆ ಇನ್ನು ತುಂಬಾ ಕಣದಂಗಗಳಿದೆ. ರೈಬೋಸೋಮ್ ಇದೆ, ಓಕೆ, ಸೈಟೋಸ್ಕೆಲಿಟನ್ ಸಿಸ್ಟಮ್ ಇದೆ, ಡೆಸ್ಮೋಸೋಮ್ಸ್ಗಳಿದೆ, ಪ್ಲಾಸ್ಮೋಡೆಸ್ಮೆಟಾ ಇದೆ, ಸೀಲಿಯಾ ಮತ್ತೆ ಫ್ಲಾಜಿಲ್ಲಾಗಳಿದೆ, ಮೈಕ್ರೋವಿಲ್ಲೈಸ್ಗಳಿದೆ, ಎಂಡೋಸೋಮ್ಸ್ಗಳಿದೆ, ಪ್ಯಾರಾಕ್ಸಿಸೋಮ್ಸ್ಗಳಿದೆ. ಈ ತರ ಬೇಕಾದಷ್ಟು ಕಣದಂಗಗಳಿದೆ. ನಿಮಗೆ ಈ ಪ್ಯಾರಾಕ್ಸಿಸೋಮ್ ಮೇಲೆ ಕ್ವಶನ್ಸ್ ಆಗಿದೆ. ಲಾಸ್ಟ್ ಟೈಮ್ FDA 21 ನಲ್ಲಿ ಎಂಡೋಸೋಮ್ಸ್ಗಳ ಪ್ಲಾಸ್ಮೋಡೆಸ್ಮೆಟಾಗಳ ಮೇಲೆ ಕ್ವಶನ್ಸ್ ಆಗಿದೆ. ಓಕೆ, ಸೊ ಇವೆಲ್ಲದರ ಬಗ್ಗೆ ನಾವೇನು ಮಾಡೋಣ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಐ ಹೋಪ್ ಈ ವಿಡಿಯೋದಲ್ಲಿ ಫೋಟೋಸಿಂಥೆಸಿಸ್ ಅಂದರೆ ಏನು, ಹೇಗೆ ನಡೆಯುತ್ತೆ, ಅದರ ಡೆಫಿನಿಷನ್ ಏನಿದೆ, ಅದ್ರದ್ದು
ನೆಕ್ಸ್ಟ್ ಪ್ಲಾಸ್ಟಿಡ್ನ ವಿಧಗಳೇನಿದೆ, ಯಾವ್ಯಾವ ಪ್ಲಾಸ್ಟಿಡಲ್ಲಿ ಎಲ್ಲೆಲ್ಲಿ ಕಾಣಿಸ್ತೀವಿ, ಯಾವ್ಯಾವ ಬಣ್ಣ ಅಥವಾ ವರ್ಣಕಗಳಿದೆ. ಓಕೆ, ಸೊ ರಸದಾನಿ ಎಲ್ಲಿರತ್ತೆ, ಸೆಂಟ್ರಲ್ ಎಲ್ಲಿರತ್ತೆ, ಈ ಥರ ಇಂಪಾರ್ಟೆಂಟ್ ಆಗಿರುವಂಥ ಪಾಯಿಂಟ್ಸ್ಗಳು ನಿಮಗೆ ಕವರ್ ಆಗಿದೆ ಅಂತ ಅನ್ಕೋತೀನಿ. ಇದು ತುಂಬಾ ಇಂಪಾರ್ಟೆಂಟ್ ಆಯಿತಾ. ಐ ಹೋಪ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ನೆಕ್ಸ್ಟ್ ಕಂಟೆಂಟನ್ನು ಏನು ಮಾಡ್ತಾ ಹೋಗ್ತೀನಿ ಅಂದರೆ ಎಲಾಬ್ರೇಟ್ ಮಾಡ್ತಾ ಹೋಗ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನ ನೋಡಿ. ಮತ್ತು ಇನ್ನೊಂದು, ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಯಾಕಂದರೆ ಒಂದೊಂದು ಪಾಯಿಂಟಲ್ಲೂ ಕೂಡ ಕ್ವಶನ್ಸ್ಗಳು ರೈಸ್ ಆಗುತ್ತೆ. ಸೊ ವಿಡಿಯೋ 1, 2, 3 ಅಂತ ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3 ಅಂತ ಒಂದು ಕಡೆಯಿಂದ ನೋಡ್ಕೊ ಬನ್ನಿ. ಮೊದಲು 5ನೇ ಕ್ಲಾಸ್ ನೋಡಿದೆ, ಆಮೇಲೆ 4ನೇ ವಿಡಿಯೋ ನೋಡಿದೆ, ಆಮೇಲೆ 3ನೇ ವಿಡಿಯೋ ಮಾಡಿದೆ, ಆಮೇಲೆ 5ನೇ ವಿಡಿಯೋ ನೋಡಿದೆ, ಆಮೇಲೆ 1ನೇ ವಿಡಿಯೋ ನೋಡಿದೆ ಅಂತ ಮಾಡಬೇಡಿ. 1, 2, 3 ಆ್ಯಸ್ ಇಟ್ ಈಸ್ ಸೀರಿಯಲ್ ಆಗೇ ಬನ್ನಿ. ಹಾಗಿದ್ರೆ ಮಾತ್ರ ಕಾನ್ಸೆಪ್ಟ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಇಲ್ಲಾಂದರೆ ಅರ್ಥನೇ ಆಗೋದಿಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.